ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಬ್ರಹ್ಮದೇವರು ಮಾಡಿದ ಸ್ತೋತ್ರ ಇದು. ಎಲ್ಲ ದೇವತೆಗಳೂ ಧ್ವನಿ ಕೂಡಿಸಿದ್ದಾರೆ. ಶುಕಾಚಾರ್ಯರು ಬಾಯಿ ತುಂಬ ಹೇಳಿರ್ತಕ್ಕಂತಹ ಶ್ಲೋಕ. ಭಗವಂತ ಇದಕ್ಕೆ ಸ್ಪಂದಿಸಿದ್ದಾನೆ. ಕೃಷ್ಣಾವತಾರ ಆಚಾರ್ಯರೇ ಹೇಳುವ ಹಾಗೆ ಏಕಸಾಗರ, ದೊಡ್ಡ ಸಾಗರ ಅದು. ಅದನ್ನು ಎಲ್ಲಿ ಪ್ರವೇಶ ಮಾಡಬೇಕು, ಎಲ್ಲಿ ಮುಟ್ಟಬೇಕು, ಎಲ್ಲಿ ಇಳಿಬೇಕು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಈ ಶ್ಲೋಕದ ಅಡಿಯಲ್ಲಿ ಒಂದೆರಡು ಚಿಂತನೆಗಳನ್ನು ನಾವು ನಡೆಸೋಣ. ಇಲ್ಲಿ ಸತ್ಯವ್ರತಂ, ಭಗವಂತನ ವೃತ. ಅದು ಏನು ವೃತ ಅಂದರೆ ಸತ್ಯವಾದ ವೃತ ಭಗವಂತನದ್ದು. ನಮ್ಮೆಲ್ಲರದ್ದು ವೃತ ಅದು ಸುಳ್ಳು. ನಾವು ಏನು ವೃತ ಮಾಡ್ತೇವೆ, ಸಂಕಲ್ಪ ಮಾಡ್ತೇವೆ, ಯಾವುದೂ ಈಡೇರುವುದಿಲ್ಲ. ಭಗವಂತ ಸಂಕಲ್ಪ ಮಾಡಿರ್ತಾನೆ, ಅದು ಎಂದೂ ಹುಸಿಯಾಗುವುದಿಲ್ಲ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಭಗವಂತನ ವೃತ ಅದು. ನಮೇ ಭಕ್ತ ಪ್ರಣಶ್ಯತಿ. ಭಕ್ತನಿಗೆ ವಿನಾಶ ಆಗುವುದಿಲ್ಲ, ಭಕ್ತನಿಗೆ ಸಮಸ್ಯೆ ಆಗುವುದಿಲ್ಲ. ದೇವರು ಹೇಳ್ತಾನೆ, ಅರ್ಜುನ ನೀನು ಪ್ರತಿಜ್ಞೆ ಮಾಡು ಅಂತ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ. ನಮ್ಮ ದೇವರು ಪ್ರತಿಜ್ಞೆ ಮಾಡಿದ್ದನ್ನು ಬಿಡಬೇಕಾಗ್ತದೆ ಅಂತೆ. ಯಾಕೆ ಅಂತಂದರೆ ಸ್ವನಿಯಮಂ ಅಪಹಾಯ ಋತಮಧಿಕರ್ತು. ಭೀಷ್ಮರು ಹೇಳ್ತಾರೆ, ಕೃಷ್ಣ ನೀನು ಎಷ್ಟು ದೊಡ್ಡವ ಅಂತಂದರೆ ನೀನು ಮಾಡಿದ ಪ್ರತಿಜ್ಞೆಯನ್ನು ನನಗೋಸ್ಕರ ಬಿಟ್ಟಿದ್ದಿ ಅಂತ ಹೇಳ್ತಾನೆ. ಅಂದರೆ ಭಕ್ತನ ಪ್ರತಿಜ್ಞೆ, ದೇವರ ಪ್ರತಿಜ್ಞೆ ಎರಡಕ್ಕೆ ದ್ವಂದ್ವ ಬಂದರೆ ದೇವರ ಪ್ರತಿಜ್ಞೆಗಿಂತ ಭಗವಂತನ ಪ್ರತಿಜ್ಞೆಗಿಂತಲೂ ಭಕ್ತರ ಪ್ರತಿಜ್ಞೆ ಮೇಲಾಗಿ ಬಿಡ್ತದೆ ಅಂತ. ದೇವರು ಪ್ರತಿಜ್ಞೆ ಮಾಡಿದ್ದ ಯುದ್ಧದಲ್ಲಿ ಆಯುಧ ಹಿಡಿಯುವುದಿಲ್ಲ ಅಂತ. ಭೀಷ್ಮ ಪ್ರತಿಜ್ಞೆ ಮಾಡಿದ ದೇವರ ಹತ್ರ ಆಯುಧ ಹಿಡಿಸ್ತೇನೆ ಅಂತ. ಕೊನೆಗೆ ಹಿಡಿಸಿಯೇ ಬಿಟ್ಟ. ಹಾಗಾಗಿ ದೇವರ ಪ್ರತಿಜ್ಞೆಗಿಂತಲೂ ಭಗವಂತನ ಭಕ್ತರ ಪ್ರತಿಜ್ಞೆ ಅದು ಹಿರಿದಾಗಿರ್ತದೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಮೇ ಕೌಂತೇಯ ಪ್ರತಿಜಾನಿ. ಅರ್ಜುನ ನೀನು ಪ್ರತಿಜ್ಞೆ ಮಾಡು. ಯಾಕೆಂದರೆ ಭಗವಂತನ ಭಕ್ತರ ಪ್ರತಿಜ್ಞೆಯನ್ನು ನಾನು ಸತ್ಯ ಮಾಡಬೇಕು. ನಮೇ ಭಕ್ತ ಪ್ರಣಶ್ಯತಿ. ಭಕ್ತನಿಗೆ ಎಲ್ಲಿಯೂ ಲಾಸ್ ಆಗುವುದಿಲ್ಲ, ಭಕ್ತನಿಗೆ ಸಮಸ್ಯೆ ಆಗುವುದಿಲ್ಲ ಅಂತ. ಇದು ಭಗವಂತನ ವೃತ. ಸತ್ಯವ್ರತಂ, ಭಗವಂತನ ವೃತ ಅದು ಸತ್ಯ. ಅಂದರೆ ಭಗವಂತನ ಭಕ್ತರಿಗೆ ಎಂದೆಂದೂ ತೊಂದರೆ ಆಗುವುದಿಲ್ಲ. ಇದು ಭಗವಂತನ ಸಂಕಲ್ಪ. ಅದಕ್ಕೋಸ್ಕರ ಕೃಷ್ಣಾವತಾರವನ್ನು ಭಗವಂತ ಸ್ವೀಕಾರ ಮಾಡಿದ. ಭಗವಂತನ ಭಕ್ತರು ದೇವಕಿ, ವಸುದೇವ, ನಂದಗೋಪ, ಯಶೋಧ, ಇದೆಲ್ಲ ಯಾದವರು ಎಲ್ಲ ಭಗವಂತನ ಭಕ್ತರು. ಅವರಿಗೆ ಪ್ರಣಾಶ ಇಲ್ಲ. ಕಂಸನಿಂದ ಸಾಯಬೇಕಾದಂತಹ ದಾರುಣ ಸ್ಥಿತಿ ಅವರಿಗೆಲ್ಲ ಬಂತು. ಆದರೆ ಯಾರಿಗೂ ಏನೂ ದೇವಕಿಗೆ ಮರಣದ ಸ್ಥಿತಿ ಬಂತು. ಭಗವಂತ ಪಾರು ಮಾಡಿದ. ಎಲ್ಲ ಭಗವದ್ಭಕ್ತರನ್ನು ಮೃತ್ಯುವಿನ ದವಡೆಯಿಂದ ಪಾರು ಮಾಡಿ ರಕ್ಷಣೆ ಮಾಡಿದ ದೇವರು ಕೃಷ್ಣ ಅಂತ ಹೇಳ್ತಾರೆ. ಸತ್ಯವ್ರತಂ ಅಂತ. ಈ ಹಸುಗಳೆಲ್ಲ ಸಾಯಬೇಕಿತ್ತು, ಅವುಗಳನ್ನೆಲ್ಲ ರಕ್ಷಣೆ ಮಾಡಿದ ದೇವರು ಕೃಷ್ಣ. ಗೋಪಾಲ, ಗೋವನ್ನು ಪಾಲನೆ ಮಾಡಿದ ಅಂತ ಹೇಳ್ತಾರೆ. ಸತ್ಯವ್ರತಂ ಎಂಬುದಕ್ಕೆ ಆಚಾರ್ಯರು ಹೇಳಿದ ಅರ್ಥ ಇನ್ನೂ ತುಂಬ ರೋಚಕವಾದ್ದು. ದೇವರ ಸ್ವರೂಪ ಹೇಗೆ ಅಂತ. ಸಾಮಾನ್ಯವಾಗಿ ನಮಗೆ ಎರಡು ಕೈ ಎರಡು ಕಾಲು, ಹಾಗೇ ಕೃಷ್ಣನಿಗೂ ಅಷ್ಟೇ ಅಂತ ನಾವು ಅನುಸಂಧಾನ ಮಾಡ್ತೇವೆ. ಹಾಗಲ್ಲಂತೆ. ಭಗವಂತನ ವೃತ ಅಂದರೆ ವೃತ್ತಿ, ಇರುವಿಕೆ. ಭಗವಂತನ ಸ್ಥಿತಿ ಅದು ಹೇಗಿದೆ ಅಂತಂದರೆ ಅದು ಸತ್ಯ. ಸತ್ಯ ಅಂದರೆ ಉಳಿದವರೆಲ್ಲ ಸುಳ್ಳು ಅಂತ ಅರ್ಥನ ಅದಲ್ಲ ಅಂತ ವ್ಯಾಖ್ಯಾನ ಮಾಡಿದರು ಆಚಾರ್ಯರು. ಸತ್ಯ ಅಂತಂದರೆ ತೀತಿ ಆನಂದ ಉದ್ದಿಷ್ಟ ಏತಿ ಜ್ಞಾನಂ ಉದಾಹೃತಂ. ಸತ್ ಅಂದರೆ ನಿರ್ದೋಷವಾದ, ತೀ ಆನಂದರೂಪವಾದ, ಯಾ ಜ್ಞಾನರೂಪನಾದವ ಅದು ಭಗವಂತ. ಅಂದರೆ ನಿರ್ದೋಷ, ಜ್ಞಾನರೂಪ, ಆನಂದರೂಪ ಅಂತ. ಇದು ನಮಗೆ ತಿಳ್ಕೊಳ್ಳಿಕ್ಕೆ ತುಂಬ ಕಷ್ಟ. ದೇವರದು ಹೇಗೆ ಜ್ಞಾನರೂಪ, ದೇವರು ಹೇಗದು ಆನಂದ ರೂಪ ನಮ್ಗೆ ಗೊತ್ತಾಗುವುದಿಲ್ಲ. ದೇವರ ವೈಭವವನ್ನು ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. ನಮ್ಮ ದೇವರು ಗೋಪಾಲಕೃಷ್ಣನಾದ, ಪುಟಾಣಿಗಳ ಜೊತೆಗೆ ಗೋವನ್ನು ಮೇಯಿಸಿದ ದೇವರು. ಗೋವಿನ ಮೇಲೆ ಎಷ್ಟು ಪ್ರೀತಿ ಅಂತಂದರೆ
ಹಾಲು ಅಂದರೆ ದೇವರಿಗೆ ಇಷ್ಟ ಆಯಿತು. ಕೆಲವರಿಗೆ ಹಾಲೇ ಇಷ್ಟ ಆಗುವುದಿಲ್ಲ. ದೇವರಿಗೆ ಗೋವು ಇಷ್ಟ ಆದ ಮೇಲೆ ಗೋವಿನ ಹಾಲು ತುಂಬ ಇಷ್ಟ ಆಯಿತು. ಮೊಸರು ಇಷ್ಟ ಆಯಿತು ದೇವರಿಗೆ. ದೇವರಿಗೆ ಬೆಣ್ಣೆ ಇಷ್ಟ ಆಯಿತು. ಮೊಸರಿನ ಗೋವಿನ ಪ್ರಾಡಕ್ಟ್ ಏನೆಲ್ಲ ಇದೆ ಅದೆಲ್ಲ ದೇವರಿಗೆ ಇಷ್ಟ ಆಯಿತು. ಹಾಲನ್ನು ಸುರಿದ ಕುಡಿಸಿದ ಆನಂದಪಟ್ಟ. ಬೆಣ್ಣೆ ತುಂಬ ಇಷ್ಟ ನಮ್ಮ ದೇವರಿಗೆ. ನಾವು ದೇವರಿಗೆ ಸಮರ್ಪಣೆ ಮಾಡಿತ್ತು. ನವನೀತ ವಿಲಿಪ್ತಾಂಗ ನವನೀತ ನಟಃ. ಬೆಣ್ಣೆಯನ್ನು ಲೇಪನೆ ಮಾಡಿಕೊಂಡ. ಆ ಬೆಣ್ಣೆಯ ಮೇಲೆ ಭಗವಂತ ಕುಣಿದ. ನವನೀತ ನಟಃ. ಆ ನವನೀತದಲ್ಲಿ ಕುಣಿದು, ನವನೀತದಲ್ಲಿ ಭಗವಂತ ಎಂತಹ ನೈಪುಣ್ಯ ಇದೆ ನರ್ತನದಲ್ಲಿ ಅಂತ ತೋರಿಸಿದ. ನವನೀತ ನಟಃ. ಬೆಣ್ಣೆಯಲ್ಲಿ ಕುಣಿದ ದೇವರು ನಮ್ಮ ಕೃಷ್ಣ. ಇದು ಸಾಧ್ಯನಾ? ನೀವು ನೋಡಿ, ಯಾರನ್ನಾದರೂ ಪಕ್ಕದಲ್ಲಿ ನಿಲ್ಲಿಸಿ ಒಂದಿಷ್ಟು ಬೆಣ್ಣೆ ಹಾಕಿ ಅದರ ಮೇಲೆ ನಿಂತುಕೊಳ್ಳಿ. ಡ್ಯಾನ್ಸ್ ಮಾಡೋದು ಬೇಡ, ಸುಮ್ಮನೆ ನಿಂತುಕೊಂಡು ಬಿಡಿ. ಸಾಧ್ಯನಾ ನಿಮಗೆ? ಜಾರಿ ಕೈಕಾಲು ಮುರ್ಕೊಳ್ಬೇಕಾದಿತ್ತು, ಅಸಾಧ್ಯ ಅದು. ನಮ್ಮ ದೇವರು ಬೆಣ್ಣೆಯಲ್ಲಿ ನೃತ್ಯ ಮಾಡಿದ. ನವನೀತ ನಟಃ ಅಂತ ಹೇಳ್ತಾರೆ. ಆ ಬೆಣ್ಣೆಯಲ್ಲಿ ಡ್ಯಾನ್ಸ್ ಮಾಡಿದ ಅಂತಂದರೆ ನಾವು ಬೆಣ್ಣೆಯನ್ನು ನೋಡಿ ಡ್ಯಾನ್ಸ್ ಮಾಡೋದು ಅಷ್ಟೇ, ನನಗೆ ಸಿಗಲಿ ಅಂತ. ದೇವರು ಹಾಗಲ್ಲ, ಬೆಣ್ಣೆಯಲ್ಲಿ ನೃತ್ಯ ಮಾಡಿದ ಅಂತೆ. ಬೆಣ್ಣೆಯಲ್ಲಿ ಕಾಲಿಡ್ತೇವೆ, ಬ್ಯಾಲೆನ್ಸ್ ಸಿಗುವುದಿಲ್ಲ, ಒದ್ದಾಡ್ತೇವೆ ಅಷ್ಟೇ, ನಟ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇವರು ನವನೀತದಲ್ಲಿ ನೃತ್ಯ ಮಾಡಿದ ಅಂತ. ಏನಿದು? ಭಗವಂತನಿಗೆ ಯಾಕೆ ಸಾಧ್ಯ ಆಯಿತು? ನಮಗೆ ಯಾಕೆ ಸಾಧ್ಯ ಆಗುವುದಿಲ್ಲ? ಯಾಕೆ ಅಂತಂದರೆ ಆ ಬೆಣ್ಣೆ ಅದಕ್ಕೆ ಈ ಗುರುವಾದ ಈ ಶರೀರವನ್ನು ಧಾರಣೆ ಮಾಡುವ ಶಕ್ತಿ ಅದಕ್ಕಿಲ್ಲ. ಆದರೆ ಅಪ್ಪಚ್ಚಾಗ್ತದೆ, ನಿಲ್ತೇವೆ, ಜಾರ್ತೇವೆ, ನಾವು ಬೀಳ್ತೇವೆ. ಈ ಭೌತಿಕವಾದ ದೇಹ ಅದು ಭಗವಂತನಿಗೆ ಇದ್ದಿದ್ದರೆ ನಾವು ಹೇಗೆ ಬೆಣ್ಣೆಯಲ್ಲಿ ಕಾಲಿಟ್ಟು ಕೈಕಾಲು ಮುರ್ಕೊಳ್ಬೇಕಿತ್ತು, ದೇವರು ಹಾಗೆಯೇ ಕೈಕಾಲು ಮುರ್ಕೊಳ್ಬೇಕಿತ್ತು. ದೇವರು ಹಾಗಾಗಲಿಲ್ಲ. ಯಾಕೆ ಅಂತಂದರೆ ದೇವರದು ನಮ್ಮಂತಹ ಶರೀರ ಅಲ್ಲ. ಭೌತಿಕವಾದ ಭಾರವಾದ ತೂಕದ ದೇಹ ಭಗವಂತನಿಗಿಲ್ಲ. ಎಂತಹ ಶರೀರ ಭಗವಂತನದ್ದು? ಲಘುವಾದ ಶರೀರ. ಅದು ಹೇಗೆ ಲಘುವಾಯಿತು? ನಮ್ಮದು ಯಾಕೆ ಗುರುವಾಯಿತು? ಲಘು ಯಾಕಾಯಿತು ಅಂತಂದರೆ ನಮ್ಮಂತಹ ಪಾಂಚಭೌತಿಕವಾದ ದೇಹ ದೇವರದ್ದಲ್ಲ. ಅದು ಜ್ಞಾನಮಯವಾದ ಆನಂದಮಯವಾದ ದೇಹ. ಜ್ಞಾನಾನಂದಮಯ ದೇಹ ಆದ್ದರಿಂದ ಅದು ಎಲ್ಲಿಯೂ ಬ್ಯಾಲೆನ್ಸ್ ಮಾಡ್ತದೆ. ಅದು ಬೆಣ್ಣೆಯ ಮೇಲೂ ನಿಲ್ತದೆ, ತುಪ್ಪದ ಮೇಲೂ ನಿಲ್ತದೆ. ಅದಕ್ಕೆ ಯಾವ ಭಾರನೂ ಇಲ್ಲ. ಒಂದು ನೊಣ ಇದೆ ನೋಡಿ, ಅದು ಬೆಣ್ಣೆಯ ಮೇಲೆ ನಿಲ್ತದೆ. ಏನು ಬೆಣ್ಣೆಗೂ ಪೆಟ್ಟಾಗುವುದಿಲ್ಲ, ಅದಕ್ಕೂ ಏನೂ ಆಗುವುದಿಲ್ಲ. ಯಾಕೆಂತಂದರೆ ಆ ದೇಹದಲ್ಲಿ ತೂಕ ಇಲ್ಲ ಅಂತ. ನಮ್ಮ ದೇಹದಲ್ಲಿ ತೂಕ ಇಲ್ಲ ಅಂದರೆ ಹೇಗೆ ಸಾಧ್ಯ? ಇದು ಕೈ ಕಾಲು ಇಷ್ಟು ವ್ಯಾಪ್ತಿ ಎಲ್ಲ ಇರುವಾಗ ಅದರ ಅರ್ಥ ಏನು ಅಂತಂದರೆ ದೇವರು ನೊಣದ ಹಾಗಲ್ಲ, ನಮ್ಮ ಹಾಗೂ ಅಲ್ಲ. ಅದನ್ನು ಮೀರಿ ನಿಂತ ಜ್ಞಾನಮಯವಾದ ಆನಂದಮಯವಾದ ದೇಹ. ದೇವರು ಜ್ಞಾನಮಯ ಆನಂದಮಯ ಅಂದರೆ ನಮಗೆ ಅರ್ಥ ಆಗುವುದಿಲ್ಲ. ನಮಗೆ ಅರ್ಥ ಆಗುವಾಗೆ ಹೇಳಿದರು, ಬೆಣ್ಣೆಯಲ್ಲಿ ನೃತ್ಯ ಮಾಡುವವನು ನಮ್ಮ ದೇವರು. ಬೆಣ್ಣೆಯಲ್ಲಿ ನೃತ್ಯ ಮಾಡಬೇಕಾಗಿದ್ದರೆ ಅದು ಭಾರ ಇಲ್ಲದೆ ಇದ್ದ, ತೂಕ ಇಲ್ಲದೆ ಇದ್ದ ಪ್ರಾಕೃತವಾದ ದೇಹ ಅಲ್ಲ, ಅವನದು ಅಪ್ರಾಕೃತವಾದ ಗಾತ್ರ. ಅದನ್ನು ವಿವರಿಸಲಿಕ್ಕೋಸ್ಕರವಾಗಿ ಅದು ನವನೀತ ನಟಃ ಅಂತ ಹೇಳಿದರು. ಅದು ಸತ್ಯವ್ರತಂ, ಭಗವಂತನ ವೃತ್ತಿ ಸ್ಥಿತಿ, ಅದು ಜ್ಞಾನಮಯ, ಅದು ಆನಂದಮಯ. ಜ್ಞಾನಾನಂದಮಯನಾದವ ಭಗವಂತ. ಅದನ್ನು ಪರಿಚಯ ಮಾಡಲಿಕ್ಕೆ ನವನೀತ ನಟ ದೇವರು ಹಾಲು, ಬೆಣ್ಣೆ, ಮೊಸರು ಅದರಲ್ಲೆಲ್ಲ ಕುಣಿದಾಡಿದ ಆ ಕಥೆಯನ್ನು ವಿವರಿಸ್ತಾರೆ. ಸತ್ಯವ್ರತಂ ಸತ್ಯಪರಂ, ದೇವರು ಸತ್ಯಕ್ಕಿಂತ ಪರ ಅಂತ. ಸತ್ಯ ಅಂದರೆ ಯಾವುದು? ನಮ್ಮ ಆಚಾರ್ಯರೇ ವ್ಯಾಖ್ಯಾನ ಮಾಡಿದ್ದಾರೆ ಬೇರೆ ಕಡೆ. ಸತ್ಯ ಅಂತಂದರೆ ಸತ್ ಮತ್ತು ತ್ಯ. ಸತ್ ಅಂದರೆ ಮೂರ್ತಂ ಸದಿತಿ ಸಂಪ್ರೋಕ್ತಂ, ಅಮೂರ್ತಂ ಅನ್ಯದುಚ್ಯತೆ. ತ್ಯ ಅಂದರೆ ಅನ್ಯತ್. ಸತ್ ಅಂದರೆ ಮೂರ್ತ ಪ್ರಪಂಚ, ತ್ಯ ಅಂದರೆ ಮೂರ್ತಕ್ಕಿಂತ ಭಿನ್ನವಾದ್ದು, ಅಮೂರ್ತವಾದ್ದು. ಅಂದರೆ ಮೂರ್ತವಾದ ಜಗತ್ತು, ಅಮೂರ್ತವಾದ ಜಗತ್ತು. ಮೂರ್ತ ಅಂದರೆ ಯಾವುದು ಅಂತ ಪ್ರಶ್ನೆ ಬಂತು. ಅದಕ್ಕೆ ಆಚಾರ್ಯರೇ ವಿವರಣೆ ಕೊಟ್ಟಿದ್ದಾರೆ. ಮೂರ್ತ ಅಂದರೆ ಪೃಥಿವಿ, ವಾಯು, ಅಗ್ನಿ, ಇದು ಮೂರ್ತ. ಅಮೂರ್ತ ಅಂದರೆ ವಾಯು ಮತ್ತು
ಆಕಾಶ. ಪೃಥಿವಿ, ಅಪು, ಅಗ್ನಿ ಇದು ಮೂರ್ತ. ತ್ಯ ಅಂದರೆ ಅದಕ್ಕಿಂತ ಭಿನ್ನವಾದ ವಾಯು ಮತ್ತು ಆಕಾಶ. ಒಟ್ಟಿಗೆ ಪಂಚಭೂತಗಳನ್ನೂ ಸಂಗ್ರಹ ಮಾಡಿದಾಗ ಆಯಿತು. ಸತ್ಯ ಅಂತಂದರೆ ಮಣ್ಣು, ನೀರು, ಬೆಂಕಿ. ತ್ಯ ಅಂದರೆ ವಾಯು ಮತ್ತು ಆಕಾಶ, ಅದಕ್ಕಿಂತ ಪರ, ಅದಕ್ಕಿಂತ ವಿಲಕ್ಷಣನಾದವ ನಮ್ಮ ದೇವರು. ಇದನ್ನು ಹುಟ್ಟಿನಿಂದ ಕೊನೆಯ ತನಕ ಇದನ್ನು ತೋರಿಸಿದ್ದಾನೆ. ನಾನು ಈ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಕ್ಕೆ ಸಂಬಂಧಪಟ್ಟವ ಅಲ್ಲ ಅಂತ. ಅದು ಹೇಗೆ ಅಂತಂದರೆ, ಮಣ್ಣು ತಿಂದ, ಯಶೋದೆ ಹತ್ರ ದೂರು ಬಂತು. ಎಲ್ಲ ದೂರು ಹೇಳಿದ್ದೇ ನಿನ್ನ ಮಗ ಮಣ್ಣು ತಿಂದ ಅಂತ. ಖುಷಿಯ ಅವರಿಗೆ ಕೋಪನ ಗೊತ್ತಿಲ್ಲ, ಅಂತೂ ದೂರು ಕೊಟ್ಟರು, ನಿನ್ನ ಮಗ ಮಣ್ಣು ತಿಂದ ಅಂತ. ದೇವರು ಹೇಳಿದ, ನಾನು ಮಣ್ಣು ತಿನ್ನಲಿಲ್ಲ ಅಂತ. ಮುಖ ವಿವೃತಿಂ ಅಕಹ, ಬಾಯ್ದರೆ ಅಂತ ಹೇಳ್ತಾಳೆ ಯಶೋದೆ. ದೇವರು ಬಾಯಿ ತೆರೆದ. ಬಾಯಿ ತೆರೆದರೆ ಮಣ್ಣು ಅಲ್ಲ, ಇಡೀ ಬ್ರಹ್ಮಾಂಡವನ್ನು ನೋಡಿದ್ಲಂತೆ. ಭೂಮಿದೇವಿ ಒಂದಿಷ್ಟು ಮಣ್ಣು ಹಾಕಿದ್ದಕ್ಕೆ ನಮ್ಮ ದೇವರ ಬಾಯಲ್ಲಿ ಬ್ರಹ್ಮಾಂಡ ದರ್ಶನ ಆಯಿತು. ದೇವರಿಗೆ ಒಂದು ಇಷ್ಟು ಕೊಟ್ಟರೆ ದೇವರದನ್ನು ಅಕ್ಷಯ ಮಾಡಿ ನಮಗೆ ಕೊಡ್ತಾನೆ. ಅದನ್ನು ದೇವರು ತೋರಿಸಿದ. ಒಂಚೂರು ಮಣ್ಣು ಕೊಟ್ಟದ್ದಷ್ಟೇ ಬ್ರಹ್ಮಾಂಡವನ್ನು ತೋರಿಸಿಕೊಟ್ಟ ಅಂತ. ಮಣ್ಣು ಇಲ್ಲ ಅದರ ಒಳಗೆ, ಬಾಯಿಯ ಒಳಗೆ ಮಣ್ಣು ತಿಂದಿದ್ದಾನೆ. ಮಣ್ಣು ಇಲ್ಲ ಅಂದರೆ ಮಣ್ಣನ್ನು ಜೀರ್ಣಿಸುವ ಶಕ್ತಿ ದೇಹಕ್ಕಿದೆ. ಅಂದರೆ ನಮ್ಮಂತಹ ದೇಹ ಅಲ್ಲ ಅದು, ಅದು ಮಣ್ಣನ್ನು ಮೀರಿ ನಿಂತ ಶಕ್ತಿ. ಮಣ್ಣು ಅದರ ಮೇಲೆ ನಾವು ಮಣ್ಣಲ್ಲೇ ಇರುವವರು, ನಮ್ಮ ದೇಹ ಮಣ್ಣಿನದ್ದೇ. ಮಣ್ಣು ತಿನ್ನಿ, ನೀವೇ ತಿನ್ನಿ ಅಂತ ಹೇಳ್ತೀವಿ. ಯಾಕಂದರೆ ಮಣ್ಣು ತಿಂದರೆ ನಮಗೆ ಜೀರ್ಣ ಆಗುವುದಿಲ್ಲ. ನಮ್ಮ ದೇವರು ಹಾಗಲ್ಲ, ಏನೂ ತಿಂತಾನೆ, ಏನೂ ಬೇಡ ಅವನಿಗೆ. ಆ ಮಣ್ಣನ್ನು ಮೀರಿ ನಿಂತ ಶಕ್ತಿ ಅದು ನಮ್ಮ ದೇವರದ್ದು ಅಂತ. ಊರಿನವರೆಲ್ಲ ಸೇರಿದ್ರಂತೆ, ಗೋವರ್ಧನಕ್ಕೆ ಹತ್ತಿರ ಸೇರಿದ್ದಾರೆ. ಇಂದ್ರನಿಗೆ ಪೂಜೆ ಮಾಡಬೇಕು ಅಂತ ಎಲ್ಲ ಸೇರಿದ್ದಾರೆ. ಎಲ್ಲರೂ ಮೀಟಿಂಗಲ್ಲಿ ಪಾಸಾಯಿತು, ಇಂದ್ರನ ಪೂಜೆ ಈ ಸಲ ಅಂತ. ಕೃಷ್ಣನ ಅಧ್ಯಕ್ಷ ಭಾಷಣ ಆಗಬೇಕು. ಪುಟಾಣಿ ಕೃಷ್ಣ ಅವು ಹೇಳಿದ, ಕೃಷ್ಣ ಇಂದ್ರನ ಪೂಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಿರೋಧ ಮಾಡಿದ. ಊರಿನವರು ಹೇಳಿದ್ರಂತೆ, ಕೃಷ್ಣ ಎಲ್ಲದಕ್ಕೂ ನೀನು ವಿರೋಧ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಅಂತ. ಕೃಷ್ಣ ಹೇಳಿದ, ಇಂದ್ರನಿಗೆ ಪೂಜೆ ಮಾಡಿದರೆ ನಮ್ಮ ಗೋವುಗಳಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ. ನಮಗೆ ಅನ್ನ ಕೊಡುವಂತಹದ್ದು ಗೋವುಗಳು, ಆ ಗೋವುಗಳಿಗೆ ಬೇಕಾದ ಆಹಾರ ಕೊಡುವಂತಹದ್ದು ಗೋವರ್ಧನ. ಅದನ್ನು ಬಿಟ್ಟು ನೀವು ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತೀರಿ ಅಂತ. ಕೊನೆಗೆ ಕೃಷ್ಣನ ಮಾತೇ ಗೆದ್ದಿತು. ಇಂದ್ರನ ಪೂಜೆ ಮಾಡಲಿಲ್ಲ, ಗೋವರ್ಧನಕ್ಕೆ ಪೂಜೆ ಮಾಡಿದರು. ಬೆಟ್ಟಕ್ಕೆ ನಮ್ಮ ದೇವರು ಗೋವರ್ಧನ ಬೆಟ್ಟದಲ್ಲಿ ನಿಂತು ಆ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡಿದ. ಲೈವ್ ಕಾರ್ಯಕ್ರಮ. ಇಂದ್ರ ನೋಡ್ತಾ ಇದ್ದಾನೆ, ತಡ್ಕೊಳ್ಳಿಕ್ಕಾಗಲಿಲ್ಲ ಅವಮಾನ. ದೇವಲೋಕದ ಬೋರ್ವೆಲ್ ಆನ್ ಮಾಡಿದ, ನೀರು ಸುರಿಯಿತು. ಆನೆಯ ಸೊಂಡಿಲಿನ ಗಾತ್ರದಲ್ಲಿ ನೀರು ಬಂತು, ಸುರಿಯಿತು ನೀರು. ದೇವರು ಹತ್ರ ಎಲ್ಲ ಹೇಳಿದರು, ನಮ್ಮ ಎಲ್ಲ ನೋಡು ಕೃಷ್ಣ ಬೇಡ ಅಂತ ಹೇಳಿದ್ದೆ, ನೋಡು ಇಂದ್ರ ಕೋಪಗೊಂಡಿದ್ದಾನೆ, ಮಲೆ ಸುರಿಸಿದ್ದಾನೆ ಅಂತ. ದೇವರು ಹೇಳ್ದ, ನಮಗೆ ಗೋವರ್ಧನ ನಮ್ಮನ್ನು ಬಿಟ್ಟು ಹಾಕುವುದಿಲ್ಲ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದ. ತನ್ನ ಕಿರುಬೆರಳಲ್ಲಿ ಆ ಗೋವರ್ಧನ ಬೆಟ್ಟವನ್ನು ಎತ್ತಿ ಹಿಡಿದ. ಎಷ್ಟು ದಿವಸ, ಒಂದು ನಿಮಿಷ ಅಲ್ಲ, ಒಂದು ದಿನ ಅಲ್ಲ, 7 ದಿನ ಮಳೆ ಮುಗಿಯುವ ತನಕ, ನೀರು ನಿಲ್ಲುವ ತನಕ ನಿರಂತರ ಸಪ್ತರಾತ್ರಂ 7 ದಿನ ತನ್ನ ಕಿರುಬೆರಳಲ್ಲಿ ಎತ್ತಿ ಹಿಡಿದ ಗೋವರ್ಧನ ಪರ್ವತ. ಯಾರ ತಲೆಯ ಮೇಲೂ ಒಂದೂ ಬಿಂದು ನೀರು ಬೀರಲಿಲ್ಲ. ನಾವು ಕೊಡೆ ಹಿಡಿದರೆ ಕೊಡೆ ಹಿಡಿದವನ ಮೇಲೂ ನೀರು ಬೀಳ್ತದೆ, ಯಾರಿಗೆ ಹಿಡಿತೇವೆ ಅವನೂ ಒದ್ದೆ. ನಮ್ಮ ದೇವರು ಕೊಡೆ ಹಿಡಿದರೆ ಯಾರ ಮೇಲೂ ನೀರು ಬೀಳಲಿಲ್ಲ ಅಂತೆ. ಎಷ್ಟು ಹೊತ್ತು ಕೊಡೆ ಹಿಡಿತೇವೆ ನಾವು? ಆ ದಂಡ ಹಿಡಿದು ಸುಸ್ತಾಗುತ್ತೆ, ಈ ಕೈ ಆ ಕೈ, ಕೊನೆಗೆ ಬಿಟ್ಟು ಬಿಡ್ತೇವೆ ನಾವು. ನಮ್ಮ ದೇವರು ಹಾಗಲ್ಲ, ಸೋತು ಕೆಳಗಿಟ್ಟ ಪ್ರಸಂಗನೇ ಇಲ್ಲ. 7 ದಿನ ಎತ್ತಿ ಹಿಡಿದು ಇಂದ್ರನ ಬೋರ್ವೆಲ್ ಖಾಲಿಯಾಗುವ ತನಕ ಹಿಡಿದ. ಇಂದ್ರನ ಬೋರ್ವೆಲ್ ಖಾಲಿ ಆಯಿತು. ದೇವರು ಗೋವುಗಳನ್ನು ರಕ್ಷಣೆ ಮಾಡಿದ ಅಂತ. ಆ ಗೋಪಾಲಕರು, ಗೋವುಗಳು ಕೃಷ್ಣನ್ನೇ ನೋಡ್ತಾ ಇದ್ರಂತೆ ಆ ಕೊಡೆಯ ಅಡಿಯಲ್ಲಿ. ಏನಪ್ಪ ಇದು ಕೃಷ್ಣ ಎಲ್ಲಿಯಾದರೂ ಉಂಟಾ? 7 ದಿನ ಆ ಮಳೆಯ ನೀರು ಕೊಡೆಯಲ್ಲಿ, ಅಂದರೆ ಗೋವರ್ಧನ ಬೆಟ್ಟದಿಂದ ಆಚೆ ಎಲ್ಲ ಕಡೆ ಧಾರಾಕಾರ ನೀರು, ಗೋವರ್ಧನ ಬೆಟ್ಟದ ಅಡಿಯಲ್ಲಿ ನೀರಿಲ್ಲ. ಇದು ಏನಪ್ಪ ಅಂತ ಕೃಷ್ಣನನ್ನು ನೋಡ್ತಾರೆ ಅಂತ.
ನಮ್ಮ ಆಚಾರ್ಯರು ಮಧ್ವಾಚಾರ್ಯರು ಹೇಳ್ತಾರೆ, ಕೃಷ್ಣ ಗೋವರ್ಧನ ಬೆಟ್ಟವನ್ನು ಎತ್ತಿದ್ದಲ್ಲ, ಈ ಗೋಪಾಲಕರಿಗಿದ್ದ ಸಂಶಯ ವಿಪರೀತ ಜ್ಞಾನ ಇತ್ತು, ಅದನ್ನು ಎತ್ತಿ ಹಿಡಿದಂತ, ಎತ್ತಿ ಬಿಸಾಡಿದಂತೆ. ಗೋವರ್ಧನ ಉದ್ಧರಣ ಉದ್ಧೃತ ಸಂಶಯ ಸಹ. ಆ ಗೋವರ್ಧನ ಪರ್ವತವನ್ನು ಎತ್ತುವ ವ್ಯಾಜದಲ್ಲಿ ಅವರಿಗೆ ಕೃಷ್ಣ ಅಂದರೆ ದೇವರು ಹೌದಾ ಅಲ್ವಾ, ಕೃಷ್ಣ ಅಂದರೆ ಗೋಪಾಲಕನ, ನಮ್ಮೊಟ್ಟಿಗೆ ಆಡುವ ಒಂದು ಹುಡುಗನ ಅಂತ ಸಂಶಯಗಳೆಲ್ಲ ದೂರ ಮಾಡಿದಂತೆ ನಮ್ಮ ದೇವರು. 7 ದಿನ ಕೊಡೆ ಹಿಡಿದ ಕೃಪಾಛತ್ರದಲ್ಲಿ ಅವರಿಗೆಲ್ಲರಿಗೂ ಜ್ಞಾನವನ್ನು ನೀಡಿದ ದೇವರು ಕೃಷ್ಣ. ಒಬ್ಬೊಬ್ಬರನ್ನೇ ಕರೆದಂತೆ ಕೃಷ್ಣ, ನೋಡಿ ಹೊರಗೆ ಆಕಾಶದಲ್ಲಿ ನೀರುಂಟಾ ಅಂತ ನೋಡಿ ಅಂತ, ಮಳೆ ನಿಂತಿತಾ ನೀರುಂಟಾ ನೋಡಿ ಅಂತ. ಒಬ್ಬ ಹೋದವ ನೋಡಿ ಬಂದಂತೆ, ಕೃಷ್ಣ ಆಕಾಶದಲ್ಲಿ ನೀರಿಲ್ಲ ಅಂತ ಹೇಳಿದಂತೆ. ಮತ್ತೆಲ್ಲಿ ನೀರಿದೆ ಅಂತ, ಇಂದ್ರನ ಕಣ್ಣಲ್ಲಿ ಧಾರಾಕಾರ ನೀರು ಅಂತ. ಅಲ್ಲಿ ಬೋರ್ವೆಲ್ ಖಾಲಿ ಆಯಿತು. ಇಂದ್ರನಿಗೆ ತಾನು ಮಾಡಿದ ತಪ್ಪು ಅರಿವಾಯಿತು. ಏನು ತಪ್ಪಾಯಿತು, ಏನು ಅನ್ಯಾಯ ಆಯಿತು, ಕೃಷ್ಣನಿಗೆ ಯಾಕೆ ವಿರೋಧ ಮಾಡಿದೆ ಅಂತ ಕಣ್ಣೀರು ಸುರಿಸ್ತಾ ಇದ್ದಾನೆ. ಹೋಗಿ ಕೃಷ್ಣನ ಮುಖ ನೋಡೋದು ಹೇಗೆ ಅಂತ ಕೃಷ್ಣ ಹೇಳಿದ. ಮತ್ತೊಬ್ಬನನ್ನು ಕರೆದು ಕೇಳಿದ, ಆಕಾಶದಲ್ಲಿ ಮೋಡ ಉಂಟಾ, ಆಕಾಶದಲ್ಲಿ ಕಪ್ಪುಂಟಾ ನೋಡಿಕೊಂಡು ಬಾ ಅಂತ. ಹೋದವ ಬಂದಂತೆ. ಕೃಷ್ಣ ಕೇಳಿದ, ಕಪ್ಪುಂಟಾ ಆಕಾಶದಲ್ಲಿ? ಕೃಷ್ಣ, ಆಕಾಶದಲ್ಲಿ ಕಪ್ಪಿಲ್ಲ, ಆಕಾಶದಲ್ಲಿ ಕಪ್ಪಿಲ್ಲ. ಕೃಷ್ಣ ಕೇಳಿದ, ಮತ್ತೆಲ್ಲಿ ಕಪ್ಪು? ಇಂದ್ರನ ಮುಖದಲ್ಲಿ ಕಪ್ಪು, ಮುಖ ಕಪ್ಪಾಗಿ ಬಿಟ್ಟಿದೆ. ನಾಚಿಗೆ ಅವಮಾನ ಎಲ್ಲ ಮೀಡಿಯಾದಲ್ಲಿಯೂ ಇಂದ್ರಂದೇ ಮುಖ, ಇಂದ್ರನಿಗೆ ಅವಮಾನ ಆಯಿತು, ಇಂದ್ರನಿಗೆ ಅವಮಾನ ಆಯಿತು ಅಂತ ಕಪ್ಪಾಗಿ ಬಿಟ್ಟಿದೆ ಇಂದ್ರನ ಮುಖ. ಮಿಂಚು ಉಂಟಾ ಅಂತ ಕೇಳಿದಂತೆ. ಮಿಂಚು ಮಿಗ್ತಾ ಉಂಟಾ ಏನು ಅಂತ. ಆಗ ನೋಡಿ ಬಂದವ ಹೇಳಿದ, ಆಕಾಶದಲ್ಲಿ ಮಿಂಚಿಲ್ಲ, ಅಲ್ಲಿ ಖುಷಿಯಲ್ಲಿ ಅಪ್ಸರೆಯರು ನೃತ್ಯ ಮಾಡ್ತಾರೆ, ಅವರ ಕೈಯಲ್ಲಿ ಬಂಗಾರದ ಬಳೆ ಇದೆ, ಆ ಬಳೆ ವಜ್ರ ಅದು ಮಿನುಗ್ತಾ ಇದೆ, ಹೊರತು ಮಿಂಚಿನ ಮಿಂಚು ಇಲ್ಲ. ಕೃಷ್ಣ ಮತ್ತೊಬ್ಬನನ್ನು ಕರೆದ, ಆಕಾಶದಲ್ಲಿ ಗುಡುಗಿನ ಶಬ್ದ ಉಂಟಾ ನೋಡಿಕೊಂಡು ಬಾ ಅಂತ. ನೋಡಿಕೊಂಡು ಬಂದ ಅಂತೆ. ಕೃಷ್ಣ ಕೇಳಿದ, ಉಂಟಾ ಶಬ್ದ ಆಕಾಶದಲ್ಲಿ? ಆಕಾಶದಲ್ಲಿ ಗುಡುಗಿನ ಶಬ್ದ ಎಲ್ಲ ನಿಂತು ಹೋಗಿದೆ, ಮತ್ತೇನು ಶಬ್ದ ಇದೆ? ಗಂಧರ್ವರು ಹಾಡುವ ಶಬ್ದ ಇದೆ, ನಿನ್ನ ವೈಭವವನ್ನು ವರ್ಣಿಸ್ತಾ ಇದ್ದಾರೆ ಕೃಷ್ಣ ಅಂತ. ಆ ಗೋಪಾಲಕರಿಗೆಲ್ಲ ಖುಷಿಯೋ ಖುಷಿ ಅಂತೆ. ನಮ್ಮ ದೇವರು ಈ ಎತ್ತಿದ 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 ಅಂತ ಖುಷಿಪಟ್ಟರಂತೆ. ನಮ್ಮ ದೇವರದ್ದು ಕ್ರಮ ನೋಡಿ ಎಷ್ಟು ವೈಭವ ಅಂತಂದರೆ, ಅದು ಕೊಡೆ ಅಂದರೆ ಬಟ್ಟೆಯ ಕೊಡೆ ಅಲ್ಲ, ಅದು ರೇಷ್ಮೆ ವಸ್ತ್ರದ ಕೊಡೆ ಅಲ್ಲ, ಅದು ಮಣ್ಣಿನ ಬೆಟ್ಟ, ಅದನ್ನು ಎತ್ತಿ ಹಿಡಿದ ಅಂತೆ. ನಿಮ್ಮಿಂದ ಸಾಧ್ಯನ? ಮಣ್ಣನ್ನು ಎತ್ತಿದರೆ ಮಣ್ಣು ನಿಮ್ಮ ತಲೆ ಮೇಲೆ ಬೀಳುತ್ತೆ ಅಷ್ಟೇ. ಆ ಮಣ್ಣಿನ ಬೆಟ್ಟವನ್ನು ಎತ್ತಿ ಹಿಡಿದ, ಒಂದೇ ಒಂದು ತುಣುಕು ಮಣ್ಣು ಕೆಳಗೆ ಬೀಳಲಿಲ್ಲ ಅಂತಂದರೆ ಮಣ್ಣಿನ ಮೇಲೆ ದೇವರಿಗೆ ಅದೆಷ್ಟು ಪ್ರಭುತ್ವ ಇದೆ, ಮಣ್ಣನ್ನು ಹೇಗೆ ನಿಯಂತ್ರಣೆ ಮಾಡಿದ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಕೃಷ್ಣ. ಗೋವರ್ಧನವ ಬೆಟ್ಟವನ್ನು ಎತ್ತುವುದರ ಮೂಲಕ ಮಣ್ಣನ್ನೂ ನಾನು ಎತ್ತಿದ್ದೇನೆ, ಮಣ್ಣಿನ ಮೇಲೆ ನಿಯಂತ್ರಣ ನನಗಿದೆ, ಮಣ್ಣನ್ನು ಮೀರಿ ನಿಂತ ಶಕ್ತಿ ಅದು ನಂದು ಅಂತ ದೇವರು ತೋರಿಸಿಕೊಟ್ಟ. ಸತ್ಯಪರಂ, ಮಣ್ಣಿಗಿಂತ ಮೀರಿ ನಿಂತವ ಅಂತ. ಸತ್ ಅಂದರೆ ಮಣ್ಣು, ನೀರು, ನೀರನ್ನು ಮೀರಿ ನಿಂತವ. ಅದೆಷ್ಟು ಉದಾಹರಣೆಗಳು. ನೀರನ್ನು ಮೀರಿ ನಿಂತಿದ್ದಾನೆ ಅನ್ನೋದಕ್ಕೆ ಇಡೀ ಕೃಷ್ಣಾವತಾರನೇ ಸಾಕ್ಷಿಯಾಗಿದೆ. ಯಮುನೆಯ ಕತೆ ನಾವು ನಿನ್ನೆ ನೋಡಿದ್ದೇವೆ. ಆ ಯಮುನೆಯ ನೀರನ್ನು ಹೇಗೆ ಮೀರಿ ನಿಂತ ಅಂತ ಭಾಗವತ ತುಂಬ ಸುಂದರವಾಗಿ ಉಲ್ಲೇಖ ಮಾಡಿದೆ. ನೀರನ್ನು ಮೀರಿ ನಿಂತವ ಅಂತ. ಯಮುನೆಯಲ್ಲಿ ಕಾಳಿಯ ಪ್ರವೇಶ ಮಾಡಿದ್ದಾನೆ, ವಿಷ ತುಂಬಿದೆ, ಊರಿಡೀ ಸುದ್ದಿ. ನಮ್ಮ ದೇವರು ಯಮುನಾ ನದಿಗೆ ಹಾರ್ತಾನೆ, ಆ ಕಾಳಿಯನ ಜೊತೆಗೆ ವಿಹಾರ ಮಾಡ್ತಾನೆ, ಕಾಳಿಯನನ್ನು ಕುಣಿಸ್ತಾನೆ, ಕಾಳಿಯನ ಹೆಡೆಯ ಮೇಲೆ ನೃತ್ಯ ಮಾಡ್ತಾನೆ. ಕಾಳಿಯ ಶ್ರಮಪಟ್ಟು ವಾಂತಿ ಮಾಡಿದಂತೆ. ರಕ್ತಂ ವಮಂತಂ ಉರು ಸನ್ನದಿಯಂ ನಿತಾಂತಂ ಅಂತ ಹೇಳ್ತಾರೆ. ರಕ್ತವನ್ನೆಲ್ಲ ವಮನೆ ಮಾಡಿದಂತೆ. ದೇವರು ಬೇಡವಾದ್ದು ಮಾಡಿದರೆ ಅದು ಬೇಡವಾದ್ದನ್ನು ವಮನೆ ಮಾಡಿಸ್ತಾನಂತೆ, ಕಾರುವ ಹಾಗೆ ಮಾಡಿದಂತೆ. ಆ ಕಾಳಿಯನೊಳಗೆ ವಿಷ ಇತ್ತು, ಇಡೀ ವೃಂದಾವನಕ್ಕೆ ವಿಷ ತುಂಬಿಸಿದ್ದಾನೆ. ಅವನ ತಲೆಗೆ ಕುಟ್ಟಿ 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 ಒಳಗೆ ಏನು ವಿಷ ಇತ್ತು ಅದೆಲ್ಲ ವಾಂತಿ ಆಗುವ ಹಾಗೆ ಮಾಡಿದ, ರಕ್ತ ಬರುವ ತನಕ ಮಾಡಿದ. ಅಂದರೆ ಎಲ್ಲ ಆ ಒಳಗಿನ ದುಷ್ಟ ಶಕ್ತಿ ಅದು ಹೊರಗೆ ಬಂತು. ಕೊನೆಗೆ ಅವನ ಹೆಣ್ಮಕ್ಕಳೆಲ್ಲ ಪ್ರಾರ್ಥನೆ ಮಾಡಿದರಂತೆ,
ದೇವಲೋಕದಲ್ಲಿ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರಂತೆ. ಕಾಳಿಯನ ಹೆಡೆಯ ಮೇಲೆ ಕುಣಿಯುವವ. ಅಲ್ಲಿ ಹಾವು ಬಂದರೆ ನಾವು ಇಲ್ಲಿ ಕುಣಿಲಿಕ್ಕೆ ಶುರು ಮಾಡ್ತೇವೆ. ನೋಡಿ, ಹಾವು ಬಂತು ಅಂತ. ನಮ್ಮ ದೇವರು ಎಲ್ಲೆಲ್ಲಿಯೋ ಕುಣಿಯುವುದಲ್ಲ, ಆ ಹಾವಿನ ಹೆಡೆಯ ಮೇಲೆ ಕುಣಿದಂತೆ, ನೃತ್ಯ ಮಾಡಿದಂತೆ. ಇದು ದೇವರ ಸಾಮರ್ಥ್ಯ. ಆ ಹಾವು ಹೆಡೆ ಆಡಿಸ್ತಾ ಇರ್ತದೆ. ಆಡ್ತಾ ಇರುವಾಗ ಬ್ಯಾಲೆನ್ಸ್ ಇಲ್ಲದೇ ಇದ್ದ ಆ ಜಾಗದಲ್ಲಿ ಭಗವಂತ ಬ್ಯಾಲೆನ್ಸ್ ಮಾಡಿ ಕುಣಿದ ಅಂತಂದರೆ ಭಗವಂತನ ಸಾಮರ್ಥ್ಯ ಅದೆಷ್ಟು ಅಂತ. ಅಂದರೆ ನೀರಿನಲ್ಲಿ ಪ್ರವೇಶ ಮಾಡಿ ಆ ಜಲಜಂತುವನ್ನು ನಿಯಂತ್ರಣೆ ಮಾಡಿ ಅದರ ವಿಷವನ್ನು ದೂರ ಮಾಡಿ ಅದನ್ನು ರಮಣದ್ವೀಪಕ್ಕೆ ಕಳುಹಿಸಿಕೊಟ್ಟು ಯಮನೆಯನ್ನು ಶುದ್ಧ ಮಾಡಿದ ನೀರಿನ ಮೇಲೆ ಪ್ರಭುತ್ವ ಇರತಕ್ಕಂಥ ಸ್ವಾಮಿ ಕೃಷ್ಣ ಅಂತ ಆ ಕೃಷ್ಣನ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ದೇವರು ಮಥುರೆಯಲ್ಲಿರುವಾಗ ಎಲ್ಲರನ್ನೂ ಕರೆದಂತೆ. ಎಲ್ಲ ಬಂದರು. ಕೃಷ್ಣ ಹೇಳಿದ, ನಿಮ್ಮ ವಸ್ತು ಏನೇನಿದೆ ಎಲ್ಲ ತನ್ನಿ. ಎಲ್ಲ ತಂದರು. ನೋಡಿ, ಮೊಬೈಲು ಗಿಬೈಲು ಮತ್ತೆ ಬಿಟ್ಟು ಹೋಯಿತು ಅಂತ ಮತ್ತೆಲ್ಲ ಹೇಳಬಾರ್ದು. ಏನೆಲ್ಲ ಇದೆ ಎಲ್ಲ ಹಿಡ್ಕೊಂಡು ಬನ್ನಿ ಬಯಲಿಗೆ ಅಂತ ಹೇಳಿದ. ಎಲ್ಲ ಬಂದರು, ಸಾಲಾಗಿ ನಿಂತರು. ಕಣ್ಣುಮುಚ್ಚಿ ಅಂತ ಹೇಳಿದ. ನಾವಾದರೆ ಕಣ್ಣುಮುಚ್ಚಿ ಅಂದರೆ ನೀವೇ ಕಣ್ಣುಮುಚ್ಚಿ ಅಂತ ಹೇಳೋದು. ಕೃಷ್ಣ ಹೇಳಿದರೆ ಮುಗಿದೋಯ್ತು, ಮತ್ತೆ ಯಾಕೆ ಅಂತ ಪ್ರಶ್ನೆ ಇಲ್ಲ. ಎಲ್ಲ ಕಣ್ಣು ಮುಚ್ಚಿದ್ರು. ಕೃಷ್ಣ ಹೇಳಿದ, ಕಣ್ಣು ತೆಗೀರಿ. ತೆಗೆದರು. ಕಣ್ಣು ಮುಚ್ಚುವಾಗ ಮಥುರೆಯಲ್ಲಿ, ಕಣ್ಣು ತೆರೆಯುವಾಗ ದ್ವಾರಕೆಯಲ್ಲಿ, ನೀರಿನ ಮಧ್ಯದ ಊರಿನಲ್ಲಿ ಅಷ್ಟು ಜನರನ್ನು ಭಕ್ತರನ್ನು ವರ್ಗಾವಣೆ ಮಾಡಿದ. ಒಂದು 10 ಜನರನ್ನು ಇಲ್ಲಿಂದ ಅಲ್ಲಿ ಕಳಿಸಬೇಕಾದ್ರೆ ನಾವು ಮೂಗಿನ ತನಕ ನಮಗೆ ಬರುತ್ತೆ. ನಮ್ಮ ದೇವರು ಅನಾಯಾಸವಾಗಿ ಲೀಲಾಜಾಲವಾಗಿ ಆ ನೀರಿನ ಸಮುದ್ರದ ಮಧ್ಯದ ಊರಿಗೆ ಅಷ್ಟು ಮಂದಿಯನ್ನು ಕರೆ ತಂದಿದ್ದಾನೆ ಅಂತಂದರೆ ಆ ನೀರಿನ ಮೇಲೆ ಅದೆಷ್ಟು ಪ್ರಭುತ್ವ. ಈ ಜರಾಸಂಧನ ದೂತರಿಗೆ ಅಲ್ಲಿ ಸೇನೆಗೆ ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇವರು ಆ ನೀರಿನ ಮೇಲಿರುವ ಪರಾಕ್ರಮ ಅತ್ಯದ್ಭುತವಾಗಿರತಕ್ಕಂತಹ ಪ್ರಭಾವ. ಸಂದೀಪಿನಿ ಆಚಾರ್ಯರ ಹತ್ರ ಓದಲಿಕ್ಕೆ ಅಂತ ನಮ್ಮ ದೇವರು ಹೋಗಿದ್ದಂತೆ. ಎಂಥ ಓದಿದ ಅಂತ ಕೇಳಬೇಡಿ. ಅದು ಸಂದೀಪಿನಿ ಆಚಾರ್ಯರಿಗೂ ಗೊತ್ತಿಲ್ಲ, ಕೃಷ್ಣನಿಗೂ ಗೊತ್ತಿಲ್ಲ. ಯಾಕೆಂದರೆ ಕೃಷ್ಣನಿಗೆ ಗೊತ್ತಿಲ್ಲದಿದ್ದದ್ದು ಸಂದೀಪಿನಿ ಆಚಾರ್ಯರಿಗೆ ಅದೇನು ಗೊತ್ತು? ಸರ್ವಜ್ಞ ಶಿಖಾಮಣಿ 64 ದಿನ ಟೈಮ್ ಪಾಸ್ ಅಂತೂ ಮಾಡಿದ. ಸಂದೀಪಿನಿ ಆಚಾರ್ಯರಿಗೆ ಖುಷಿಯೋ ಖುಷಿ. ಅವರಿಗೆ ಅಷ್ಟು ಪಾರಾಯಣ ಮಾಡಲಿಕ್ಕೆ ಆಗಲೇ ಇಲ್ಲ ಅಂತೆ. ನಮ್ಮ ದೇವರ ಕಿವಿಯಲ್ಲಿ ಅಷ್ಟೂ ಪಾರಾಯಣ ಮಾಡಿ ಕೇಳಿಸ್ತಾರೆ. ಅವರಿಗೆ ಬೇಕಾಗಿತ್ತು. ಈ ಓದಿದವರಿಗೆ ಏನು ಅಂದರೆ, ಓದಿದ್ದನ್ನು ಎಲ್ಲಿಯಾದರೂ ಒಂದು ಹೇಳಬೇಕು ಅಂತಿರ್ತದೆ. ಅದು ಹೇಳದಿದ್ದರೆ ನಿದ್ರೆನೇ ಬರುವುದಿಲ್ಲ. ಸಂದೀಪಿನಿ ಆಚಾರ್ಯರು ಒದ್ದಾಡ್ತಾ ಇದ್ದರು, ಯಾರಿಗಾದರೂ ಹೇಳಿಕೊಡಬೇಕು ಅಂತ. ಯಾರೂ ಸಿಗಲಿಲ್ಲ. ದೇವರು ಬಂದ, ಕೂಡು ಅಂತ ಹೇಳಿದ. ದೇವರು ದೇವರಾಗೆ ಕೂತ, ಆರಾಮವಾಗಿ ಕೂತ. 64 ದಿವಸ ಅಲ್ಲಾಡಲಿಲ್ಲ. ಏನು ಖುಷಿ ಸಂದೀಪಿನಿ ಆಚಾರ್ಯರಿಗೆ. ಶಿಷ್ಯ ಅಂದರೆ ಹಿಂಗೆ ಸಿಗಬೇಕು. ಅವ್ರು ಹೇಳಿದ್ದನ್ನೆಲ್ಲ ಕೇಳಿದ, ಪ್ರಶ್ನೆನೇ ಇಲ್ಲ. ದೇವರು ಪ್ರಶ್ನೆ ಮಾಡಿದರೆ ಉತ್ತರ ಕೊಡಲಿಕ್ಕೆ ಅವರಿಗೆ ಸಾಧ್ಯನಾ? ಸುಮ್ಮನೆ ಕೇಳಿದರು. ದೇವರು ಕೇಳಿದ. ಸಂದೀಪಿನಿ ಆಚಾರ್ಯರಿಗೆ ತೃಪ್ತಿ ಆಯಿತು. ಕೊನೆಗೆ ದೇವರು ಹೇಳಿದ, ದಿನ ಆಯಿತು, ಟೈಮ್ ಆಯಿತು, ನಾನು ಹೊರಡ್ತೇನೆ ಅಂತ. ಆಯಿತು, ಕೃಷ್ಣಾರ್ಪಣ ಮಂಗಳ ಇವತ್ತು, ನಿಮಗೇನು ದಕ್ಷಿಣೆ ಕೊಡಬೇಕು ಅಂತ, ಗುರುದಕ್ಷಿಣೆ ಅಂತ ಕೇಳಿದ. ಸಂದೀಪಿನಿ ಆಚಾರ್ಯರಿಗೆ ಸಂಕೋಚ ಆಯಿತು. ಕೃಷ್ಣ, ನಿನ್ನ ಹತ್ರ ಏನು ದಕ್ಷಿಣೆ ಕೇಳೋದು, ನನಗೇನು ಬೇಡ ಅಂತ ಹೇಳಿದ. ಅಷ್ಟೇ ನಿಲ್ಲಿಸ್ಬೋದಲ್ವಾ? ನಿಲ್ಲಿಸಲಿಲ್ಲ. ನಮ್ಮ ಮನೆಯವ್ರ ಹತ್ರ ಕೇಳಿ, ಏನು ಬೇಕಾದರೂ ಕೇಳಿ ಅವ್ರಿಗೆ ಕೊಟ್ಟು ಬಿಡು ಅಂತ. ಇದು ದೊಡ್ಡ ಜಾಣತನ ನೋಡಿ. ಅವನು ನುಣುಚಿಕೊಂಡ. ಹೆಂಡತಿಗೆ ಮೊದಲೇ ತಯಾರು ಮಾಡಿ ಇಟ್ಟಿದ್ದ. ಹೆಂಡತಿ ಹತ್ರ ಬರ್ತಾನೆ, ಅಮ್ಮ ಗುರುದಕ್ಷಿಣೆ ಕೊಡಬೇಕು, ನಿಮ್ಮ ಹತ್ರ ಕೇಳಲಿಕ್ಕೆ ಹೇಳಿದ್ದಾರೆ ಯಜಮಾನರು, ಏನು ಕೊಡಬೇಕು ದಕ್ಷಿಣೆ? ಅವಳಿಗೆ ಭಾಳ ಬುದ್ಧಿಮತಿ ಅವಳು ಹೇಳ್ತಾಳೆ, ಕೃಷ್ಣ, ನನ್ನ ಮಕ್ಕಳನ್ನು ನಾನು ಕಳ್ಕೊಂಡಿದ್ದೇನೆ ನೀರಿನಲ್ಲಿ, ಆ ಮಕ್ಕಳನ್ನು ತಂದುಕೊಡು. ಯಾವಾಗಲೋ ಏನು ಡೇಟ್ ಬಾರಾಗಿದೆ ಆ ಮಕ್ಕಳಿಗೆ, ಸತ್ತು ಹೋಗಿದ್ದೇವೆ, ಅದು ತಂದುಕೊಡು. ನಮ್ಮ ದೇವರು ಆಗುವುದಿಲ್ಲ ಅಂತ ಹೇಳಿಲ್ಲ. ದೇವರಿಗೆ ದೇವರು ಅಂತ ತೀರ್ಮಾನ ಮಾಡೋದು ಹೇಗೆ ಅಂದರೆ, ಕೃಷ್ಣನನ್ನು ಹೀಗೇನೆ ಸಮುದ್ರಕ್ಕೆ ಇಳಿತಾನೆ, ಅಲ್ಲಿ ಹೋಗ್ತಾನೆ, ಅಲ್ಲಿ ಅಸುರನನ್ನು ಸಂಹಾರ ಮಾಡ್ತಾನೆ, ಪಾಂಚಜನ್ಯವನ್ನು ಹಿಡ್ಕೊಂಡು ಬರ್ತಾನೆ, ಯಮಲೋಕಕ್ಕೆ ಹೋಗ್ತಾನೆ, ಆ ಮಗುವನ್ನು ತರ್ತಾನೆ, ತಂದು ಸಂದೀಪಿನಿ ಆಚಾರ್ಯರಿಗೆ ಮನೆಯವರಿಗೆ ಕೊಡ್ತಾನೆ. ಅಮ್ಮ, ಇದೇನಾ ನಿಮ್ಮ ಮಗ ಅಂತ. ಏನು ಖುಷಿ ಅವಳಿಗೆ. ಸತ್ತು ಹೋದ ಮಗನನ್ನು ತಂದುಕೊಟ್ಟ ದೇವರು ಕೃಷ್ಣ. ಇಂಥ ದೇವರು ಪ್ರಪಂಚದಲ್ಲಿಲ್ಲ. ಯಾಕೆಂತಂದರೆ ಬದುಕಿದ್ದವರನ್ನು ಕೊಡಲಿಕ್ಕೇ ನಮಗೆ ಆಗುವುದಿಲ್ಲ. ಸತ್ತ ಮಗುವನ್ನು ತಂದುಕೊಟ್ಟ ಅಂತಂದರೆ ಜನ್ಮಾದ್ಯಸ್ಯ ಯತಃ. ಅದಕ್ಕೊಂದು ಬೇರೆಯೊಂದು ವ್ಯಾಖ್ಯಾನ ಬರೀಬೇಕು. ಯಾವುದಕ್ಕೆ ಅಂತಂದರೆ, ಹುಟ್ಟುವ ಮಕ್ಕಳಿಗೆ ಜನ್ಮಾದ್ಯಸ್ಯ ಅಲ್ಲ,
ಸತ್ತ ಮಕ್ಕಳಿಗೆ ಜನ್ಮಾದಿಗಳನ್ನು ಕೊಡುವವ ಕೃಷ್ಣ. ಇದು ಕೃಷ್ಣನ ವೈಭವ. ಅದು ಎಂಥವರನ್ನೂ ತಂದು ಕೊಡ್ತಾನೆ. ಹೀಗೆ ನೀರಿನ ಮೇಲೆ ಪ್ರಭಾವ ಎಷ್ಟು ನೋಡಿ. ನೀರಿಗೆ ಇಳಿದು ಅಲ್ಲಿರ್ತಕ್ಕಂತಹ ಮಗುವನ್ನು ತಂದು ಕೊಟ್ಟು ನೀರಿನ ಮೇಲೆ ತನಗೆ ಎಷ್ಟು ಪ್ರಭುತ್ವ ಇದೆ ಅದನ್ನು ಭಗವಂತ ತೋರಿಸಿಕೊಟ್ಟ. ಅದು ಸತ್ಯಪರಂ. ಮಣ್ಣಿಗಿಂತ ಮಿಗಿಲಾದವ, ನೀರಿಗಿಂತ ಮಿಗಿಲಾದವ ದೇವರು ಸತ್ಯಪರಂ. ಗಾಳಿಗಿಂತ ಮಿಗಿಲಾದವ ಅಂತ. ಗಾಳಿಗಿಂತ ಮಿಗಿಲಾದವ ಅಂತಂದರೆ ತೃಣಾಸುರ, ತೃಣೀಕೃತ ತೃಣಾವರ್ತ. ಆ ಸುಂಟರ ಗಾಳಿ ಸಾಮಾನ್ಯ ಗಾಳಿ ಅಲ್ಲ, ಸೈಕ್ಲೋನ್. ಸೈಕ್ಲೋನ್ ಅಂದರೆ ಇಡೀ ದೇಶವನ್ನೇ ಹಾರಿಸಿಕೊಂಡು ಹೋಗುವ ಸುಂಟರ ಗಾಳಿ. ಅದು ಸುಳಿ ಗಾಳಿ. ಸುಳಿ ತಿರುಗಿ 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 ಕೆಳಗಿದ್ದದನ್ನು ಮೇಲೆ ಇಟ್ಕೊಂಡು ಹೋಗುವ ಗಾಳಿ. ಆ ತೃಣಾವರ್ತ ಬಂತು. ಯಶೋದೆ ಕೃಷ್ಣನನ್ನು ಹೊತ್ಕೊಂಡು ತಿರುಗಾಡ್ತಿದ್ಲು. ಭೂರಿ ಭಾರಾಧಿಕಾರ್ಥ, ಅಯ್ಯೋ ಭಾರ ಆಯಿತು ಅಂತ ದೇವರನ್ನು ಕೆಳಗಿಟ್ಲು. ದೇವರು ಭಾರ ಆದರೆ ಕಷ್ಟ ಅಲ್ವಾ? ಭಾರ ವೃತ್ತಾದ ಭಗವಂತ ಅವನೇ ಭಾರನಾದರೆ ಕೆಳಗಿಟ್ಲು. ಅಮ್ಮ ನಿನಗೆ ನಾನು ಭಾರ ಆಗಿದ್ದೇನಾ? ಬೇಡ ಅಂತ ಹೇಳಿ ಈ ಕೆಲವು ಮಕ್ಕಳು ಇರ್ತಾರೆ, ಯಾರು ಹಿಡ್ಕೊಂಡ್ರೂ ಬರ್ತವೆ. ಅಮ್ಮನೇ ಆಗಬೇಕು ಅಂತಿಲ್ಲ. ನಮ್ಮ ದೇವರು ಹಾಗೇನೆ, ಯಾರು ಕರೆದರೂ ಹೌದಾ. ಯಶೋದೆ ಕೆಳಗಿಟ್ಲು. ತೃಣಾವರ್ತ ಹೇಳ್ದ, ಬಾ ಕೃಷ್ಣ ಕಮ್ ಕಮ್ ಅಂತ ಹೇಳ್ದ. ಕೃಷ್ಣ ಹೋದ, ಮೇಲೆ ಹಿಡ್ಕೊಂಡು ಹೋದ. ತೃಣಾವರ್ತ ಮೇಲೆ 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 ಕರ್ಕೊಂಡು ಹೋದ. ಸೈಕ್ಲೋನ್, ಸುಂಟರ ಗಾಳಿ ಕೃಷ್ಣನ ಮೇಲೆ ಪ್ರಭಾವ ಬೀರಿತ. ಯಶೋದೆ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ಕೃಷ್ಣ ಕೆಳಗಿಟ್ಟ ತಪ್ಪಾಯಿತು, ಇನ್ನೊಂದ್ಸಲ ಹಾಗೆ ಮಾಡೋದಿಲ್ಲ, ಬಾ ಕೆಳಗೆ ಅಂತ ಎಲ್ಲ ಅಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಕೃಷ್ಣ ನೋಡಿದ, ಅಳಿಸಬಾರದು ಅಂತ ಆ ಗಾಳಿ ತೃಣಾವರ್ತ ಅವನ ಕಂಠವನ್ನು ಗಟ್ಟಿಯಾಗಿ ಹಿಸುಕಿದ. ಕೆಳಗೆ ಬಿದ್ದ. ಕಲ್ಲಿಗೆ ಅಪ್ಪಳಿಸಿ ಅವನನ್ನು ಸಾಯಿಸಿದ ನಮ್ಮ ದೇವರು. ತೃಣೀಕೃತ ತೃಣಾವರ್ತ. ಗಾಳಿಯ ಮೇಲೆ ಅದೆಷ್ಟು ಪ್ರಭಾವ. ಗಾಳಿ ಕೃಷ್ಣನ ಮೇಲೇನೂ ಪ್ರಭಾವ ಬೀರಲಿಲ್ಲ. ಗಾಳಿಯನ್ನೇ ಸಂಹಾರ ಮಾಡಿದ ದೇವರು ಅದು ಕೃಷ್ಣ. ಇದು ಸತ್ಯಪರಂ ಅಂದರೆ ಗಾಳಿಗಿಂತ ಮೀರಿ ನಿಂತವ ನಮ್ಮ ದೇವರು ಅನ್ನೋದನ್ನು ತೋರಿಸ್ತದೆ. ಬೆಂಕಿ ಈ ಕಾಳಿಯನನ್ನು ಸಂಹಾರ ಮಾಡಿದ. ಕಾಳಿಯನಲ್ಲಿದ್ದ ವಿಷವನ್ನು ಮರ್ದನೆ ಮಾಡಿ ಕಾಳಿಯನನ್ನು ರಮಣದ್ವೀಪಕ್ಕೆ ಕಳುಹಿಸಿ ನಮ್ಮ ದೇವರು ತೀರಕ್ಕೆ ಬಂದ. ತೀರಕ್ಕೆ ಬಂದರೆ ಕಾಡದು. ಆ ಕಾಡಿನಲ್ಲಿ ಗೋಪಾಲಕರೆಲ್ಲ ಇದ್ದರು. ಕೃಷ್ಣ ಹೇಳಿದ, ಇವತ್ತು ಇಲ್ಲೇ ಇರೋಣ ಅಂತ. ಆಯಿತು ಅಂತ ಹೇಳಿದರು. ಅಲ್ಲೇ ವಾಸ ಮಾಡಿದ್ದ ಕೃಷ್ಣ. ಅಲ್ಲಿಗೆ ಕಾಡ್ಗಿಚ್ಚು ವ್ಯಾಪಿಸಿಕೊಂಡು ಬಂತು. ಕಾಡ್ಗಿಚ್ಚು ಅಂತಂದರೆ ಕಾಡಿನಲ್ಲಿರತಕ್ಕ ಮರಗಳಿಗೆ ಪರಸ್ಪರ ತಿಕ್ಕಾಟ, ಸಂಘರ್ಷ. ಆ ಸಂಘರ್ಷದಿಂದ ಬೆಂಕಿ ಬಂತು. ಆ ಬೆಂಕಿಯಿಂದ ಮರಕ್ಕೆ ಮತ್ತೆ ಬೆಂಕಿ ಹಿಡಿಯಿತು. ಇಡೀ ಕಾಡ್ಗಿಚ್ಚು. ಗೋಪಾಲಕರು ಭಯಪಟ್ಟರು. ಕೃಷ್ಣ ಬೆಂಕಿ 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 ಅಂತ ಹೇಳಿದರು. ಕೃಷ್ಣ ಹೇಳಿದ, ಕಣ್ಮುಚ್ಚಿ. ದೇವರಿಗೆ ಒಂದು ಸುಲಭ ಸೂತ್ರ ಅದು, ಕಣ್ಮುಚ್ಚಿ ಅಂತ. ಎಲ್ಲ ಕಣ್ಮುಚ್ಚಿದ್ರು. ಕೃಷ್ಣ ಹೇಳ್ದ, ಕಣ್ಣು ತೆಗೀರಿ ಅಂತ. ಎಲ್ಲಿಂಟು ಬೆಂಕಿ ಅಂತ. ಕಣ್ಣು ತೆಗೆದಾಗ ಎದುರಲ್ಲಿ ಬೆಂಕಿ ಇತ್ತು, ಕಣ್ಣು ಮುಚ್ಚಿದಾಗ ಏನಾಯಿತು ಗೊತ್ತಿಲ್ಲ, ಕಣ್ಣು ತೆಗೆದಾಗ ಬೆಂಕಿ ಇಲ್ಲ. ಅದು ಮ್ಯಾಜಿಕ್ ಶೋನ ಅಲ್ಲ ಅಂತ ಹೇಳ್ತದೆ ಭಾಗವತ. ಆ ಗೋಪಾಲಕರಿಗೆಲ್ಲ ಖುಷಿ. ಅದು ಏನು ಅಂದರೆ ಆ ಬೆಂಕಿ ಗೋಪಾಲಕರನ್ನು ಸುಡಬೇಕಾಗಿತ್ತು. ನಮ್ಮ ದೇವರು ಆ ಬೆಂಕಿಯನ್ನು ನುಂಗಿದ, ಬೆಂಕಿಯನ್ನು ತಿಂದ ಕೃಷ್ಣ. ಬೆಂಕಿ ಕೃಷ್ಣನನ್ನು ಸುಡಲಿಕ್ಕೆ ಸಮರ್ಥ ಆಗಲಿಲ್ಲ, ಬೆಂಕಿಯನ್ನೇ ನಾಶ ಮಾಡಿದ ದೇವರು ಅದು ಶ್ರೀಕೃಷ್ಣ. ಕಣ್ಣು ಮುಚ್ಚಲಿಕ್ಕೆ ಯಾಕೆ ಹೇಳಿದ? ಕಣ್ಣು ತೆರೆದರೆ ಅವರು ಭಯಪಡ್ತಿದ್ರು. ಕೃಷ್ಣ ಬೆಂಕಿಯನ್ನು ತಿಂದು ಅಬಾ ಅಂತ ಬೆಚ್ಚಿ ಬೀಳ್ತಿದ್ರು, ಹಾರ್ಟ್ ಅಟ್ಯಾಕ್ ಆಗಿ ಬಿಡ್ತಿತ್ತು. ಕಣ್ಣು ಮುಚ್ಚಿ ಅಂತ ಹೇಳಿದ. ಅದು ಕೃಷ್ಣ ಬೆಂಕಿಯನ್ನು ತಿಂದ. ಕೆಲವರಿಗೆ ಹಾಗೇನೆ, ಅದು ಸಾಧಾರಣದ ಬಿಸಿ ಸಾಕಾಗುವುದಿಲ್ಲ, ಬೆಂಕಿಯನ್ನೇ ತಿನ್ನಬೇಕಾಗ್ತದೆ. ನಮ್ಮ ದೇವರು ಹಾಗೇನೆ, ಬಿಸಿ ಅಂದರೆ ಬಿಸಿ. ಅದು ದೇವರ ನೈವೇದ್ಯ ಆಗ್ತದೆ. ಬಿಸಿ ನೈವೇದ್ಯ ಆಗ್ತಿತ್ತು. ದೇವರ ನೈವೇದ್ಯ ಆಗುವಾಗ ಮನುಷ್ಯರು ನೋಡಬಾರ್ದು, ಪ್ರಾಣಿಗಳು ನೋಡಬಾರ್ದು, ಯಾರಿಗೂ ನೋಡುವ ಅರ್ಹತೆ ಇಲ್ಲ. ನಮ್ಮಲ್ಲೆಲ್ಲ ನೈವೇದ್ಯ ಆಗುವಾಗ ಬಟ್ಟೆ ಹಿಡಿತಾರೆ, ಅಡ್ಡ ಪರದೆ ಹಿಡಿತಾರೆ. ನಾವು ಭಾರಿ ಬುದ್ಧಿವಂತರು, ಸಂಧಿಯಲ್ಲಿ ನೋಡ್ತೇವೆ ನಾವು, ಸ್ವಾಮಿಗಳೇ ತಿಂದು ಬಿಡ್ತಾರ ಏನೋ ನೈವೇದ್ಯ ಅಂತ. ಏನಪ್ಪ ನೈವೇದ್ಯ ಇದು ಅಂತ. ನೈವೇದ್ಯ, ದೇವರ ನೈವೇದ್ಯ ಆಗುವಾಗ ಪರದೆ ಹಿಡಿತಾರೆ. ಯಾಕೆ ಅಂತಂದರೆ ಅದು ದೇವಗುಷ್ಯ ಅಂತ. ದೇವರು ಅದನ್ನು ಹೇಗೆ ತಿಂತಾನೆ ಅದನ್ನು ನೋಡಬಾರದು ಅಂತ. ಅದರ ಅರ್ಥ ಏನು ಅಂತಂದರೆ
ಆ ನೈವೇದ್ಯವನ್ನು ಭಗವಂತ ಹಾಗೆಯೇ ಬಿಟ್ಟಿರ್ತಾನೆ. ನಮಗೆ ಸಂಶಯ ಬರುತ್ತೆ, ದೇವರು ತಿಂದನ? ಇಲ್ಲಪ್ಪ, ಅದು ಹಾಗೆ ಇದೆ, ಏನು ಇಟ್ಟಿದ್ದೇವೆ ಹಾಗೇನೆ ಅಂತ. ದೇವರು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾನೆ ಹೇಗೆ ಅಂತಂದರೆ, ಸಾರಭಾಗ ಮನುಭೂಯ, ಅದರ ಸಾರಭಾಗ ಏನಿದೆ ಅದನ್ನು ಸ್ವೀಕಾರ ಮಾಡ್ತಾನೆ. ಸಾರಭಾಗ ಅಂತಂದರೆ ಪ್ರತಿಯೊಂದು ಪದಾರ್ಥದಲ್ಲಿಯೂ ನಮ್ಮ ದೇವರು ಇರ್ತಾನೆ. ಆ ದೇವರು ಏನು ಅಲ್ಲಿದ್ದಾನೆ, ಅದರಿಂದ ಭಗವಂತ ತಾದಾತ್ಮ್ಯ, ಆನಂದದ ತಾದಾತ್ಮ್ಯವನ್ನು ಅನುಭವಿಸ್ತಾನೆ. ಇಷ್ಟೇ ನೈವೇದ್ಯ ಅಂತಂದರೆ ಇದು ಅರ್ಥ ಆಗುವುದಿಲ್ಲ. ಅದಕ್ಕೆ ಬಟ್ಟೆ ಹಿಡಿದರು. ಬಟ್ಟೆ ಹಿಡಿದ್ರಿಂದ ಏನು ಗೊತ್ತಾಯಿತು ಅಂತಂದರೆ, ದೇವರ ನೈವೇದ್ಯ ನಮಗೆ ಅರ್ಥ ಆಗುವುದಿಲ್ಲ, ನಮ್ಮ ಕಣ್ಣಿನಿಂದ ನಾವು ಅಳಿಯಲಿಕ್ಕಾಗುವುದಿಲ್ಲ. ಅದರಲ್ಲಿ ಏನು ಬೇಕೋ ಅದನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ, ನಮಗೆ ಯಾವುದು ಬೇಕೋ ಅದನ್ನು ಉಳಿಸಿದ್ದಾನೆ. ಈ ದುಂಬಿ ಭ್ರಮರದಲ್ಲಿ ಕೂತಿರ್ತದೆ, ಅದು ಹೀರ್ತದೆ, ಜೇನನ್ನು ಸಂಗ್ರಹ ಮಾಡ್ತದೆ. ಆ ಭ್ರಮರ ಅದು ಕೂತದ್ದೂ ಗೊತ್ತಿಲ್ಲ ನಮಗೆ, ಅದನ್ನು ಹೀರಿದ್ದೂ ಗೊತ್ತಿಲ್ಲ ನಮಗೆ. ಯಾಕೆಂತಂದರೆ ಆ ಭ್ರಮರದಲ್ಲಿರುವ ಅಷ್ಟು ಸೂಕ್ಷ್ಮವಾದ ಶಕ್ತಿ. ಒಂದು ದುಂಬಿಗೇ ಇಷ್ಟು ಶಕ್ತಿ ಇದೆ ಅಂತಂದರೆ ಆ ದುಂಬಿಯನ್ನು ತಯಾರು ಮಾಡಿದ ನಮ್ಮ ದೇವರಿಗೆ ಅದೆಷ್ಟು ಶಕ್ತಿ ಇದೆ. ಹಾಗಾಗಿ ನೈವೇದ್ಯದಲ್ಲಿದ್ದ ಸಾರ ಭಾಗವನ್ನು ಭಗವಂತ ಗ್ರಹಿಸ್ತಾನೆ. ಅದನ್ನು ಗ್ರಹಿಸುವ ಶಕ್ತಿ ನಮಗಿಲ್ಲ. ಅದಕ್ಕೆ ಕಣ್ಮುಚ್ಚಿ ಅಂತ ಹೇಳಿದರು. ಶಾಸ್ತ್ರ ಹೇಳೋದು ಅದನ್ನೇ ಅಂತೆ. ಬೆಂಕಿ ಎಲ್ಲಿಂದ ಬಂತು? ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ, ಮುಖದಿಂದ ಅಗ್ನಿ ಬಂದದ್ದಂತೆ ಸೃಷ್ಟಿ. ಎಲ್ಲಿಂದ ಬಂತೋ ಅದು ಅಲ್ಲಿಗೇ ಹೋಗಿ ಸೇರಿತು. ಮುಖದಿಂದ ಬಂದ ಅಗ್ನಿ ಮುಖವನ್ನೇ ಸೇರಿತು ಅಂತ ಪುರುಷ ಸೂಕ್ತದ ಅರ್ಥವನ್ನು ಅಲ್ಲಿ ಅನುಸಂಧಾನ ಮಾಡಬೇಕಾದ್ದು. ಅಗ್ನಿಯನ್ನು ಮೀರಿ ನಿಂತ ಶಕ್ತಿ ಅದು ಕೃಷ್ಣ ಅಂತ. ಈ ಜರಾಸಂಧ ಯುದ್ಧಕ್ಕೆ ಬರ್ತಿದ್ದ, ಎಷ್ಟು ಬಾರಿ ಯುದ್ಧಕ್ಕೆ ಬರ್ತಿದ್ದ. 18ಕ್ಕಿಂತಲೂ ಹೆಚ್ಚು ಬಾರಿ ಯುದ್ಧಕ್ಕೆ ಬಂದಿದ್ದಾನೆ. ಪ್ರತಿ ಸಲ ಬರುವಾಗಲೂ 20 ಅಕ್ಷೋಹಿಣಿ 21 ಅಕ್ಷೋಹಿಣಿ ಸೇನೆ ಸಹಿತನಾಗಿ ಬರ್ತಿದ್ದ. ಸೇನೆಯೆಲ್ಲ ಪುಡಿ ಪುಡಿ ಕೃಷ್ಣನ ಜೊತೆಗೆ. ಬರೀ ಜರಾಸಂಧ ವಾಪಸ್ ಹೋಗ್ತಿದ್ದ. ಜರಾಸಂಧನ ಕೈಯಲ್ಲಿ ಎಲ್ಲ ಮೀಡಿಯಾವರ ಕೈಯಲ್ಲಿ ಇತ್ತು. ಯಾವ ಧಾರಾವಾಹಿ ನೋಡಿದರೂ ಜರಾಸಂಧ ಯುದ್ಧದಲ್ಲಿ ಗೆದ್ದ, ಕೃಷ್ಣ ಬಲರಾಮರು ಸೋತರು, ಎಲ್ಲಿ ನೋಡಿದ್ರು ಮೀಡಿಯಾದಲ್ಲಿ ಇದೆ. ಯಾವ ಪೇಪರ್ ನೋಡಿದ್ರು ಫ್ರಂಟ್ ಸುದ್ದಿ ಇದೆ. ಹಾಗಾಗಿ ಜರಾಸಂಧ ಯುದ್ಧದಲ್ಲಿ ಸೋತದ್ದು, ಎಲ್ಲ ಸೇನೆಯನ್ನು ನಾಶ ಕಳ್ಕೊಳ್ತಿದ್ದ, ಅವನು ಮಾತ್ರ ಒಂದು ಉಳಿದಿದ್ದ. ಅದನ್ನು ದೇವರು ಬಿಟ್ಟಿದ್ದ, ಭೀಮಸೇನನ ಮೂಲಕ ಅವನನ್ನು ಕೊಲ್ಲಿಸಬೇಕು ಅಂತ. ಒಂದು ಸಲ ಯುದ್ಧ ಮಾಡುವಾಗ ನಮ್ಮ ದೇವರು ಗೋಮಂತಕ ಪರ್ವತದಲ್ಲಿದ್ದ. ಅಲ್ಲಿ ಬರುವಾಗ ಜರಾಸಂಧ ಬರ್ತಾನೆ. ಜರಾಸಂಧ ಬಂದು ಅದಕ್ಕೆ ಬೆಂಕಿ ಹಾಕಿ ಬಿಡ್ತಾನೆ. ಪರ್ವತದ ಸುತ್ತ ಬೆಂಕಿ. ದೇವರು ಬಲರಾಮ ಎಲ್ಲ ಮಧ್ಯದಲ್ಲಿ ಗಮ್ಮತ್ತಲ್ಲಿ ಆಟ ಆಡ್ತಾ ಇದ್ದಾರೆ. ಬೆಂಕಿಯ ಮಧ್ಯದಲ್ಲೇ ಆಟ ಆಡ್ತಿದ್ದಾರೆ. ಜರಾಸಂಧ ತೀರ್ಮಾನ ಮಾಡಿದ, ಇವತ್ತು ಕೃಷ್ಣನಿಗೆ ಅಂತ್ಯ ಸಂಸ್ಕಾರ ಅಂತ ತೀರ್ಮಾನ ಮಾಡಿದ್ದ. ಅವನು ಆಚೆ ಹೋಗ್ತಾನೆ, ನಮ್ಮ ದೇವರು ಬೆಟ್ಟವನ್ನು ತುಳಿದ. ನೀವು ನೋಡಿ, ಮನೆಯಲ್ಲಿ ನಿಮಗೆ ನೀರಿನ ಸಮಸ್ಯೆ ಇದ್ದರೆ ಹಾಗೆ ಮಾಡಿ. ಏನು ಮಾಡಿದ ಅಂತಂದರೆ, ಕೃಷ್ಣ ಆ ಬೆಟ್ಟವನ್ನು ಜೋರು ತುಳಿದ. ಅದು ಕೆಳಗಿನ ತನಕ ಹೋಯಿತು. ಹೋದಾಗ ನೀರು ಮೇಲಕ್ಕೆ ಬಂತು, ಬೆಂಕಿ ತಣ್ಣಗಾಯಿತು. ಬೆಂಕಿ ಯಾವುದೂ ಉಳಿದಿಲ್ಲ. ಜರಾಸಂಧ ಊರಿಗೆ ಹೋಗುವಾಗ ಬೆಂಕಿಯೇ ಇಲ್ಲ ಇಲ್ಲಿ. ನೋಡಿ, ಬಂದ ಬೆಂಕಿಯನ್ನು ಹೇಗೆ ಶಮನ ಮಾಡಿದ ಅಂತಂದರೆ, ತನ್ನ ಪಾದದಿಂದ ಆ ಬೆಟ್ಟವನ್ನು ತುಳಿದು ನೀರು ಮೇಲೆ ಬರುವ ಹಾಗೆ ಮಾಡಿ ಸುತ್ತ ಆವರಿಸಿದ ಬೆಂಕಿ ಅದೆಲ್ಲ ನಾಶ ಮಾಡಿದ. ಅಂದರೆ ಬೆಂಕಿಯ ಮೇಲೆ ದೇವರ ಇರುವ ಶಕ್ತಿ ಅದೆಷ್ಟು. ಬೆಂಕಿ ಕೃಷ್ಣನನ್ನು ಸುಡಲಿಲ್ಲ, ಬೆಂಕಿಯೇ ನಷ್ಟ ಆಯಿತು. ಇದು ಕೃಷ್ಣನ ಸಾಮರ್ಥ್ಯ. ಎಲ್ಲಿ ಬೆಂಕಿ ಬೇಕು ಅಲ್ಲಿ ಬೆಂಕಿಯನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲಿ ಬೆಂಕಿ ಬೇಡ ಅಲ್ಲಿ ಬೆಂಕಿಯನ್ನು ಶಮನೆ ಮಾಡ್ತಾರೆ. ಪ್ರಸಂಗ ಮತ್ತೆ ನೆನಪಿಸ್ತೇನೆ. ಅಂದರೆ ಎಲ್ಲಿ ಬೇಕಾದರೂ ಬೆಂಕಿಯನ್ನು ಸೃಷ್ಟಿ ಮಾಡುವ ಶಕ್ತಿ ನಮ್ಮ ದೇವರಿಗಿದೆ ಅಂತ. ಬೆಂಕಿಯ ಮೇಲೆ ಅಷ್ಟೊಂದು ಪ್ರಭುತ್ವ ಅಂತ. ಆಕಾಶ ದೈತ್ಯ ವ್ಯೋಮಾಸುರ ಅವನನ್ನು ಸಂಹಾರ ಮಾಡುವುದರ ಮೂಲಕ ಆಕಾಶದ ಮೇಲೆ ಎಷ್ಟು ಪ್ರಭುತ್ವ ಅದನ್ನು ಭಗವಂತ ತೋರಿಸಿದ. ಸತ್ಯ ಪರಂ ಅಂದರೆ ಸತ್ ತ್ಯ ಪರಂ. ಸತ್ ಅಂದರೆ ಮೂರ್ತ, ಅಂದರೆ ಮಣ್ಣು ನೀರು ಬೆಂಕಿ. ತ್ಯ ಅಂದರೆ ಅದಕ್ಕಿಂತ ಭಿನ್ನವಾದ ವಾಯು ಆಕಾಶ, ಅದಕ್ಕಿಂತ ಮಿಗಿಲಾದವ ಅಂದರೆ ಪಂಚಭೂತಗಳು. ದೇವರ ಮೇಲೆ ತನ್ನ ಶಕ್ತಿಯನ್ನು ತೋರಿಸುವ ಸಾಮರ್ಥ್ಯ ಇರದಿದ್ದದ್ದು, ಅದನ್ನು ಮೀರಿ ನಿಂತ ಶಕ್ತಿ ಅದು ಕೃಷ್ಣ ಅನ್ನೋದನ್ನು ಸತ್ಯಪರಂ ಬ್ರಹ್ಮದೇವರು ಮೊದಲೇ ಕೃಷ್ಣನ ಹತ್ರ ನಿವೇದಿಸಿಕೊಂಡಿದ್ದಾರಂತೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ. ದೇವರು ತ್ರಿಸತ್ಯ. ತ್ರಿ ಅಂದರೆ 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ. ಅದರಲ್ಲಿ ಕೃಷ್ಣನ ವೈಭವವನ್ನೇ ಹೇಳ್ತಾರಂತೆ.
ಋಗ್ವೇದದಲ್ಲಿ ಒಂದು ಕಡೆ ಹೇಳ್ತಾರೆ, ಅನ್ಯಾನ್ಯ ವಸ್ಸಂ ಉಪಾದಾಪಯೇತೆ ದ್ವೇ ವಿರೂಪೇ ಚರತಸ್ವರ್ತೆ. ದ್ವೇ ವಿರೂಪೆ, ಎರಡು ವಿಶಿಷ್ಟವಾದ ರೂಪಗಳಂತೆ. ಚರತಃ, ಭೂಮಿಯಲ್ಲಿ ಬಂದು ಸಂಚಾರ ಮಾಡಿದರಂತೆ. ಯಾಕೆಂದರೆ ಸ್ವರ್ತೆ, ಸು ಅರ್ತೆ, ಸಜ್ಜನರಿಗೆ ಪ್ರಯೋಜನ ಆಗಬೇಕು ಅಂತ ದೇವರು ಬಂದದ್ದು. ದೇವರಿಗೇನು ಗ್ರಾಚಾರ ಅಲ್ಲ, ಪ್ರಾರಬ್ಧ ಅಲ್ಲ. ಅನ್ಯಾನ್ಯ, ಎಷ್ಟು ಅನ್ಯೋನ್ಯರು. ವಸ್ಸಂ, ವಸ್ಸ ಅಂದರೆ ಕರು, ಅದನ್ನು ಉಪಾದಾಪಯೇತೆ, ಅದನ್ನು ಆಡಿಸ್ತಾ ಇದ್ರಂತೆ. ಅಂದರೆ ಬಲರಾಮ ಕೃಷ್ಣ ಭೂಮಿಗೆ ಬಂದು ಗೋಪಾಲಕರಾಗಿ ಗೋವಿನ ವ್ಯಾಜದಲ್ಲಿ ಸಜ್ಜನರನ್ನು ರಕ್ಷಣೆ ಮಾಡತಕ್ಕಂತಹ ದೇವತೆಗಳು. ವೇದ ಪ್ರತಿಪಾದ್ಯ ಋಗ್ವೇದ, ಯಜುರ್ವೇದ, ಸಾಮವೇದ, ವೇದಾನಾಂ ಸಾಮವೇದೋಸ್ಮಿ ತ್ರಿಸತ್ಯಂ. 3 ವೇದದಲ್ಲಿಯೂ ಕೂಡ ಭಗವಂತನ ವೈಭವ, ಅದನ್ನು ವಿಶೇಷವಾಗಿ ಅದನ್ನು ಕೊಂಡಾಡಿದ್ದಾರಂತೆ. ತ್ರಿಸತ್ಯಂ, ತ್ರಿ ಅಂತಂದರೆ 3 ಅವಸ್ಥೆಗಳು: ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ನಿದ್ರಾವಸ್ಥೆ. 3 ಅವಸ್ಥೆಗಳು. ನಮ್ಮ ದೇವರಿಗೆ ಆ ಜಾಗೃತ ಅವಸ್ಥೆಯಲ್ಲಿಯೂ ಸಾಧನೆಯನ್ನು ಮಾಡಿಸ್ತಾನೆ, ಸ್ವಪ್ನಾವಸ್ಥೆಯಲ್ಲಿಯೂ ಸಾಧನೆಯನ್ನು ಮಾಡಿಸ್ತಾನೆ, ನಿದ್ರಾವಸ್ಥೆಯಲ್ಲಿಯೂ ಸಾಧನೆಯನ್ನು ಮಾಡಿಸ್ತಾನೆ. ಭಾಗವತ ಅದಕ್ಕೆ ತುಂಬ ಉದಾಹರಣೆಗಳನ್ನು ಕೊಟ್ಟಿದೆ. ಈ ಕಾಲಯವನ ಕೃಷ್ಣನ ಮೇಲೆ ಅಕಾಲದಲ್ಲಿ ದಂಡೆತ್ತಿ ಬರ್ತಾನೆ. ನಮ್ಮ ದೇವರು ಓಡ್ತಾ ಹೋದ. ಕಾಲಯವನಿಗೆ ಖುಷಿಯಾಯಿತು, ಕೃಷ್ಣ ಓಡ್ತಾ ಇದ್ದಾನೆ ಭಯದಿಂದ ಅಂತ ಅವನ ಬೆನ್ನ ಹಿಂದೆ ಹೋದ. ನಮ್ಮ ದೇವರು ಮಧುರೆಯಿಂದ ಓಡೋಡಿ ಬದ್ರಿ ತನಕ ಓಡಿದಂತೆ. ಕಾಲಯವನ ಬದ್ರಿ ತನಕ ಕೃಷ್ಣನನ್ನು ಬೆನ್ನಟ್ಟಿಕೊಂಡು ಬಂದಂತೆ. ಕೇಳಿದಂತೆ ಕೃಷ್ಣ, ಯಾಕಪ್ಪ ನೀನು ಬದ್ರಿ ಹೋದಿ? ಈ ಕಾಲಯವನನ್ನು ಒಂದು ಸಲ ಬದ್ರಿ ದರ್ಶನ ಮಾಡಿಸೋಣ ಅಂತ, ಜೀವಮಾನದಲ್ಲಿ ಹೋಗುವ ಜಾತಿ ಅಲ್ಲ ಅಂತ ಎಳ್ಕೊಂಡು ಹೋದಂತೆ. ಅಲ್ಲಿ ಒಂದು ಗುಹೆ, ಆ ಗುಹೆಯ ಒಳಗೆ ದೇವರು ಹೋದ. ಗುಹೆಯ ಒಳಗೆ ಹೋಗಿ ಅಡಗಿ ಕೂತ. ದೇವರು ಕಾಣಬಾರದು ಅಂತ ಎಣಿಸಿದರೆ ಸಾಕು, ಮತ್ತೆ ಅಡಗಿ ಕೊಡಬೇಕು ಅಂತೇನು ಇಲ್ಲ. ಕಾಲಯವನಿಗೆ ಗೊತ್ತಾಗಿಲ್ಲ. ತನ್ನ ಮೈಮೇಲಿನ ಪೀತಾಂಬರ ಇತ್ತು. ಆ ಪೀತಾಂಬರವನ್ನು ಅಲ್ಲಿ ಒಬ್ಬ ಮಲಗಿದ್ದ, ಅವನ ಮೇಲೆ ಹಾಕಿದ. ಅವನ ಮೇಲೆ ಅವನು ಪೂರ್ತಿ ಕವರ್ ಮಾಡಿಬಿಟ್ಟ. ಕಾಲಯವನ ಓಡಿಕೊಂಡು ಬಂದ ಗುಹೆಯ ಒಳಗೆ ಕೃಷ್ಣ ಕಾಣಿಸ್ಲಿಲ್ಲ. ಕೃಷ್ಣನ ಪೀತಾಂಬರ ಕಾಣಿಸ್ತಾ ಇದೆ. ಓ, ಕೃಷ್ಣ ಇಲ್ಲಿ ಮಲಗಿದ್ದಾನೆ. ಯಾಕೆಂದರೆ ಪೀತಾಂಬರ ಹೊದ್ದು ಯಾರಿಗೂ ಗೊತ್ತಾಗಬಾರದು ಅಂತ ಮಲಗಿದ್ಯಾ ಕೃಷ್ಣ ಅಂತ ಕೃಷ್ಣನಿಗೆ ಒದ್ರೆ ಮುಸುಕು ತೆಗೆದ. ಮಲಗಿದವ ಮುಸುಕು ತೆಗೆದರೆ ಕಣ್ಣಿನಿಂದ ಬೆಂಕಿ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಬೆಂಕಿಯಲ್ಲಿ ಕಾಲಯವನ ಸತ್ಯ ಹೋದ, ಸುಟ್ಟು ದಗ್ಧನಾದ. ನಮ್ಮ ದೇವರು ನೋಡಿ, ತಾನು ಕೊಲ್ಲಿಲ್ಲ ಕಾಲಯವನನ್ನು, ಬದ್ರಿ ತನಕ ಕರ್ಕೊಂಡು ಹೋಗಿ ಆ ಮಲಗಿದವ ಇದ್ದ ನೋಡಿ, ಅವನ ನಿದ್ರೆಯಿಂದ ಅವನ ಕಣ್ಣು ಬಿಟ್ಟು ನೋಡಿದರೆ ಅಲ್ಲಿ ಬೆಂಕಿಯನ್ನು ಸೃಷ್ಟಿ ಮಾಡಿ ಆ ಕಾಲಯವನನ್ನು ದಹನೆ ಮಾಡಿದ ದೇವರು ಅದು ಕೃಷ್ಣ. ಅದು ಯಾರು ಮಲಗಿದ್ದು? ಯಾರು ಅದು? ಮುಚುಕುಂದ. ಅವನು ಮಲಗಿದ್ದ ಅಲ್ಲಿ. ಅಲ್ಲ, ಮುಚುಕುಂದ ಮಲಗಲಿಕ್ಕೆ ಬದರಿಗೆ ಹೋಗಬೇಕಾ? ಬದರಿಯಲ್ಲಿ ಹೋದರೆ ಎಲ್ಲವೂ ಅನಂತ. ಮಲಗಿದರೆ ನಿದ್ರೇನೂ ಅನಂತ ಆಯಿತು ನೋಡಿ, ಎಷ್ಟು ಪುಣ್ಯವನ್ನು ಕೊಟ್ಟಿತು. ಮುಚುಕುಂದ ದೇವತೆಗಳ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ್ದ. ಮಹಾ ಸಂಗ್ರಾಮ. ಆ ಸಂಗ್ರಾಮ ತಿಂಗಳುಗಟ್ಟಲೆ ಹೋರಾಡಿದ್ದಾನೆ. ತುಂಬ ಸುಸ್ತಾಗಿತ್ತು. ದೇವತೆಗಳು ಕೇಳಿದರು, ಮುಚುಕುಂದ ನಿನಗೇನು ಬೇಕು ಅಂತ ಕೇಳಿದರು ವರ. ನಮ್ಮ ಹತ್ರ ಕೇಳುವುದಿಲ್ಲ ದೇವತೆಗಳು, ಭಯ ಅವರಿಗೆ. ನಮ್ಮದೊಂದು ಇಷ್ಟು ದೊಡ್ಡ ಲಿಸ್ಟೇ ಇದೆ, ಮುಗಿಯುವುದೇ ಇಲ್ಲ. ದೇವರೇ ಇದೊಂದು ನೆನಪಾಯಿತು, ಇದೊಂದು ನೆನಪಾಯಿತು ಅಂತ. ಮುಚುಕುಂದ ಕೇಳಿದ ಒಂದೇ. ಏನು ಕೇಳಿದ ಅಂತಂದರೆ, ನನಗೆ ಸುಸ್ತಾಗಿದೆ, ನನಗೆ ನಿದ್ರೆ ಬರಬೇಕು, ಒಳ್ಳೆಯ ನಿದ್ದೆ ಕೊಡಿ ಅಂತ ಕೇಳಿದ. ಪಾಪ ದೇವತೆಗಳು ತಲೆ ಪಡ್ಕೊಂಡ್ರು, ಎಂಥ ಪುಣ್ಯಾತ್ಮ ನಿದ್ದೆ ಕೇಳ್ತಾನೆ. ಅವು ಹೇಳ್ದ, ಒಂದು ಒಳ್ಳೆಯ ಕೋಣೆ ಸಿಗಬೇಕು, ಅಲ್ಲಿ ಒಳ್ಳೆಯ ಆರಾಮ ಇರಬೇಕು, ಎ ಸಿ ರೂಮ್ ನನಗೆ ಬೇಕು, ಅಲ್ಲಿ ಆರಾಮಾಗಿ ಮಲಗಬೇಕು. ದೇವತೆಗಳು ಬದರಿ ಕರ್ಕೊಂಡು ಹೋಗಿ ಬಿಟ್ರಂತೆ, ಈ ಕೋಣೆಯಲ್ಲಿ ಮಲಗು, ಇದು ಸ್ಪೆಷಲ್ ಎ ಸಿ ರೂಮ್, ಇಲ್ಲಿ ಏನು ಪವರ್ ಕಟ್ ಆಗುವುದೇ ಇಲ್ಲ, ಇಲ್ಲೇ ಮಲಗು ಅಂತ ದೇವತೆಗಳು ಮುಚುಕುಂದನನ್ನು ನಿದ್ದೆಯನ್ನು ಅನುಗ್ರಹಿಸಿ ಇಲ್ಲಿಗೆ ಕಳುಹಿಸಿಕೊಟ್ಟಿರು. ಮಲಗಿದ್ದ. ನಮ್ಮ ದೇವರಿಗೆ ಮುಚುಕುಂದನ ಬಗ್ಗೆ ಕಾಳಜಿ ಬಂತು. ದೇವತೆಗಳ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ. ಎಷ್ಟು ಪುಣ್ಯ ಕೆಲಸ. ಬರೀ ನಿದ್ದೆಯಲ್ಲೇ ಪರ್ಯವಸಾನನ. ಛೆ ಹಾಗೆ ಬೇಡ. ಮತ್ತೇನು ಮಾಡಬೇಕು ಹಾಗಾದರೆ?
ಆ ನಿದ್ದೆಯೂ ಒಂದು ಪುಣ್ಯ ಕೆಲಸವನ್ನು ಮಾಡಬೇಕು, ನಮ್ಮ ಅವತಾರದ ಕಾರ್ಯವನ್ನು ಮಾಡಬೇಕು. ಅದಕ್ಕೇನು ಮಾಡಬೇಕು ಅಂತಂದರೆ, ಅವನ ಆ ಮುಚುಕುಂದ ಗುಹೆಗೆ ಬಂದ, ಅವನ ಮೇಲೆ ಬಟ್ಟೆಯನ್ನು ಹೊದ್ದ, ಆ ಕಾಲಯವನಿಗೆ ಭ್ರಮೆ ಬರುವ ಹಾಗೆ ಮಾಡಿದ, ಇದು ಕೃಷ್ಣ ಅಂತ ಭ್ರಮೆ ಬರುವ ಹಾಗೆ ಮಾಡಿದ, ಕಾಲಿನಿಂದ ಒದ್ದ. ನಮ್ಮ ದೇವರು ಮುಚುಕುಂದನನ್ನು ಎಬ್ಬಿಸಿದ, ಕಣ್ಣಲ್ಲಿ ಬೆಂಕಿಯನ್ನು ಸೃಷ್ಟಿ ಮಾಡಿದ. ನಾನು ಹಾಗೆ ಹೇಳಿದ್ದೆ, ದೇವರು ಬೆಂಕಿಯನ್ನು ನಂದಿಸಲಿಕ್ಕೂ ಸಮರ್ಥ, ಬೇಕಾದರೆ ಬೆಂಕಿಯನ್ನು ಹೊತ್ತಿಸಲಿಕ್ಕೂ ಸಮರ್ಥ. ಅವನ ಕಣ್ಣಲ್ಲಿ ದಗದಗ ಅಂತ ಬೆಂಕಿ ಉರಿಯುವ ಹಾಗೆ ಮಾಡಿದ, ಆ ಬೆಂಕಿಯಲ್ಲಿ ತಾನೇ ಒಳಗೆ ಪ್ರವೇಶ ಮಾಡಿ ಕಾಲಯವನನ್ನು ಸಂಹಾರ ಮಾಡಿದ. ಧಾರಾವಾಹಿ ಇವೆಲ್ಲ ಎಲ್ಲಿ ನೋಡಿದರೂ ಕೂಡ, ಯಾವ ಚಾನಲ್ ನೋಡಿದರೂ ಮುಚುಕುಂದ ಕೊಂದ ಅಂತಿದೆ, ಕೃಷ್ಣ ಕೊಂದ ಅಂತ ಯಾರು ಹೇಳಲೇ ಇಲ್ಲ. ಭಾಗವತ ಓದಿದರೆ ಮಾತ್ರ ಆ ಚಾನಲಲ್ಲಿ ಮಾತ್ರ ಒಂದು ಇರುವುದು, ಬೇರೆ ಯಾವ ಚಾನಲ್ಲೂ ಇಲ್ಲ. ನಮ್ಮ ದೇವರು ಮುಚುಕುಂದನ ಕಣ್ಣಲ್ಲಿ ಬೆಂಕಿಯ ಒಳಗೆ ಕೂತು, ಬೆಂಕಿಯನ್ನು ಸೃಷ್ಟಿ ಮಾಡಿ ಕೂತು, ಆ ಮುಚುಕುಂದನ ಮೂಲಕ ಕಾಲಯವನನ್ನು ಸಂಹಾರ ಮಾಡಿದ. ಮುಚುಕುಂದನಿಗೆ ದೊಡ್ಡ ಪುಣ್ಯವನ್ನು ಕೊಟ್ಟ. ಕೃಷ್ಣ ವಿರೋಧಿಯಾದ ಕಾಲಯವನನ್ನು ಕೊಲ್ಲುವ ಸೌಭಾಗ್ಯವನ್ನು ಅವನಿಗೆ ಕರುಣಿಸಿದ. ಅವನ ನಿದ್ರೆ ವೇಸ್ಟ್ ಆಗಲಿಲ್ಲ. ದೇವತೆಗಳ ಪಕ್ಷದಲ್ಲಿ ನಿಂತು ಯುದ್ಧ ಮಾಡಿದ್ದಿ ನೋಡು, ನಿನಗೆ ಪುಣ್ಯ ಕೆಲಸ. ಕೃಷ್ಣನ ವಿರೋಧಿಯಾದ ಕಾಲಯವನನ್ನು ಸಂಹಾರ ಮಾಡಿದ ಪುಣ್ಯ ನೀನು ಕೊಡ್ತೇನೆ. ದೇವರು ಮುಚುಕುಂದನ ನಿದ್ದೆಯನ್ನೂ ಕೂಡ ಸಾಧನೆಯನ್ನಾಗಿ ಮಾಡಿ ತೋರಿಸಿದ. ತ್ರಿಸತ್ಯಂ, ದೇವರು ಆ ನಿದ್ರೆ ಉಂಟು ನೋಡಿ. ನಮ್ಮಲ್ಲಿ ನಿದ್ರೆ ಅಂದರೆ ವೇಸ್ಟ್ ಕಾರ್ಯಕ್ರಮ. ನಮಗೆ ಮುಚುಕುಂದನ ನಿದ್ರೆ ವೇಸ್ಟ್ ಆಗಲಿಲ್ಲ. ಅದು ಎಷ್ಟು ಸಾರ್ಥಕಗೊಳಿಸಿದ ಅಂತಂದರೆ, ಆ ನಿದ್ರೆಯನ್ನು ಶತ್ರುಗಳ ನಾಶಕ್ಕೆ, ಶತ್ರು ಸಂಹಾರಕ್ಕೆ, ಶತ್ರು ದಹನಕ್ಕೆ ಕಾರಣವನ್ನಾಗಿ ಮಾಡಿದ. ಇದು ಮುಚುಕುಂದನ ಮೇಲೆ ದೇವರು ಮಾಡಿದ ಪರಮಾನುಗ್ರಹ. ನಮಗೆ ವಿಪರೀತ ಜ್ಞಾನ ಬಂದರೆ ನಮಗೆ ಸಾವು ನಿಶ್ಚಿತ, ಮೃತ್ಯು ನಿಶ್ಚಿತ. ಕಾಲಯವನಿಗೆ ವಿಪರೀತ ಜ್ಞಾನ. ಕೃಷ್ಣ ಆಗದೇ ಇದ್ದ ಮುಚುಕುಂದನನ್ನು ಕೃಷ್ಣ ಅಂತ ಭ್ರಮಿಸಿದ. ದೈತ್ಯರಿಗೆ ಭ್ರಮೆ ಅನ್ನೋದು ಸಹಜ. ಕೃಷ್ಣ ಆಗದೇ ಇದ್ದ ಕೃಷ್ಣನನ್ನು, ದೇವರ ಆಗದೇ ಇದ್ದವನನ್ನು ದೇವರು ಅಂತ ಭ್ರಮಿಸಿದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಕಾಲಯವನ ಉದಾಹರಣೆ. ಮುಚುಕುಂದನನ್ನು ಕೃಷ್ಣ ಅಲ್ಲ, ಕೃಷ್ಣನ ಭಕ್ತ, ಕೃಷ್ಣನ ಭಕ್ತನನ್ನು ಕೃಷ್ಣ ಅಂತ ಭ್ರಮಿಸಿದ್ದಕ್ಕೆ ಅವನಿಗೆ ಕಾಲಯವನ ಸುಟ್ಟು ಬೂದಿಯಾದ. ಹಾಗಾಗಿ ಎಂದೂ ಕೂಡ ನಾವು ದೇವರ ಅವೈಹಿ ದೂತಮಾಗತಂ, ನಾವು ದೇವರ ದೂತ ಅಂತ ನಾವು ಹೇಳಬೇಕು. ನಿನ್ನವ ಶ್ರೀನಿವಾಸ ಅಂತ ಹೇಳಬೇಕು. ನಾನೇ ಶ್ರೀನಿವಾಸ ಅಂತ ಹೇಳಿದರೆ ಶ್ರೀನಿವಾಸ ತಲೆಗೆ ಹೊಡಿತಾನೆ, ಬೆಂಕಿಯಿಂದ ಸುಟ್ಟು ಬೂದಿ ಮಾಡ್ತಾನೆ. ಇದು ಮುಚುಕುಂದನಿಗೆ ದೇವರು ಅನುಗ್ರಹ ಮಾಡಿದ್ದು. ಮುಚುಕುಂದ ಪ್ರಸಾದ ಕೃತ ಅಂತ ಅವನಿಗೆ ನಿದ್ದೆಯಲ್ಲಿ ಅವನಿಗೆ ಸಾಧನೆಯನ್ನು ಮಾಡಿಸಿದ ದೇವರು ಕೃಷ್ಣ. ತ್ರಿಸತ್ಯಂ, ನಿದ್ದೆಯಲ್ಲಿ ಹೇಗೆ ಸಾಧನೆ ಮಾಡಿಸಿದ ಅಂತ. ಸ್ವಪ್ನ ಯುದ್ಧ ಆಗ್ತಿತ್ತು. ಅರ್ಜುನನಿಗೆ ಪಾಶುಪತಾಸ್ತ್ರದ ಉಪದೇಶ ಮಾಡಬೇಕಾಗಿತ್ತು, ಆಗಿತ್ತು. ಮತ್ತೊಮ್ಮೆ ಅದು ಊರ್ಜಿತಗೊಳಿಸಬೇಕಾಗಿತ್ತು. ಕೈಲಾಸಕ್ಕೆ ಕರ್ಕೊಂಡು ಹೋಗಬೇಕಿತ್ತು, ಪುರ್ಸೋತಿಲ್ಲ. ಅರ್ಜುನ ಮಲಗಿದ್ದ. ಅರ್ಜುನನಿಗೆ ಸ್ವಪ್ನವನ್ನು ಕೊಟ್ಟ. ಸಂಧ್ಯೆ ಸೃಷ್ಟಿರಾಗಹಿ, ಭಗವಂತ ಸ್ವಪ್ನವನ್ನು ನೀಡಿದ ಅರ್ಜುನನಿಗೆ. ಸ್ವಪ್ನದಲ್ಲಿ ಎಲ್ಲೆಲ್ಲೋ ಹೋಗ್ತಾರೆ. ಅರ್ಜುನನ್ನು ಸ್ವಪ್ನದಲ್ಲಿ ಕೈಲಾಸಕ್ಕೆ ಕರ್ಕೊಂಡು ಹೋದ, ರುದ್ರದೇವರ ಹತ್ರ ಕೂಡಿಸಿದ, ಮತ್ತೆ ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಿಸಿದ, ಮತ್ತೆ ವಾಪಸ್ ಕರ್ಕೊಂಡು ಬಂದ. ಬೆಳಗಾದರೆ ಅವನಿಗೆ ಎಂಥ ಶಕ್ತಿ! ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ, ಜಯದ್ರಥನನ್ನು ಸಂಹಾರ ಮಾಡಲಿಕ್ಕೆ ಬೇಕಾದ ತಾಕತ್ತು ಬಂತು. ಆ ಪಾಶುಪತಾಸ್ತ್ರ ಊರ್ಜಿತಗೊಳಿಸಿದ ಅವನ ಸ್ವಪ್ನ. ತ್ರಿಸತ್ಯಂ, ಸ್ವಪ್ನವನ್ನೂ ಕೂಡ ಸಾಧನೆಗೆ ಉಪಯುಕ್ತವನ್ನಾಗಿ ಮಾಡಿದ ದೇವರು ಕೃಷ್ಣ. ನಾವು ದೇವರ ಹತ್ರ ಹೇಳಬೇಕು, ಸ್ವಪ್ನ ಕೊಡಬೇಡ, ಕೊಟ್ಟರೆ ಆ ಸ್ವಪ್ನದಲ್ಲಿ ನೀನೇ ಕಾಣಬೇಕು, ನಿನ್ನ ದರ್ಶನ ಆಗಬೇಕು, ನಿನ್ನ ಅನುಗ್ರಹ ಆಗುವ ಸ್ವಪ್ನ ಕೊಡು. ನಿದ್ರೆ ಕೊಟ್ಟರೆ ಆ ನಿದ್ರೆನೂ ಕೂಡ ನಿನ್ನ ಪೂಜೆಗೆ ವಿನಿಯೋಗ ಆಗಬೇಕು. ಹಾಗೆ ಮಾಡು ಅಂತ ದೇವರ ಹತ್ರ ಕೇಳಿದರೆ ತ್ರಿಸತ್ಯಂ, ಮೂರರಲ್ಲಿಯೂ ಕೂಡ ನಮ್ಮಿಂದ ಸತ್ವವನ್ನು ಸಾಧನೆಯನ್ನು ಮಾಡಿಸುವ ದೇವರು ಕೃಷ್ಣ. ಜಾಗೃತ ಅವಸ್ಥೆಯಲ್ಲಿ ಅಂತೂ ಅರ್ಜುನನ ಸಾರಥಿಯಾಗಿ ಯುದ್ಧ ಮಾಡಿಸಿ ಎಂತಹ ಕೀರ್ತಿಯನ್ನು ಕೊಟ್ಟ. ಇದು ಭಗವಂತ ತ್ರಿಸತ್ಯಂ. ಭೀಮಸೇನ ದೇವರು ಅವರಿಗೋಸ್ಕರ ಕಾದು ಜರಾಸಂಧ ಎಷ್ಟು ಬಾರಿ ಮುತ್ತಿಗೆ ಹಾಕಿದ, ಅಷ್ಟು ಸಲ ಮುತ್ತಿಗೆ ಹಾಕಿದರೂ ಅವನನ್ನು ಸಂಹಾರ ಮಾಡದೆ ನಮ್ಮ ದೇವರು ಭೀಮಸೇನ ದೇವರು ಮೂಲಕ ಅವನನ್ನು ಸಂಹಾರ ಮಾಡಿಸಿದ.
ಅಂದರೆ ಅವನ ಎಚ್ಚರದಲ್ಲಿಯೂ ಅವನಿಂದ ಸಾಧನೆ ನಡೆಸಿದ. ಎಚ್ಚರ, ಸ್ವಪ್ನ, ನಿದ್ರೆ ಮೂರರಲ್ಲಿಯೂ ಕೂಡ ಸತ್ವಸಂಪನ್ನನಾದವರು ನಮ್ಮ ದೇವರು. ತ್ರಿಸತ್ಯಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ. ಇದು ಕೃಷ್ಣಾವತಾರದ ವೈಭವ. ಸತ್ಯಸ್ಯ ಯೋನಿಂ ಅಂತ. ಎಲ್ಲ ದೇವತೆಗಳೆಲ್ಲ ದೇವಲೋಕದಲ್ಲಿ ಇರಲಿಲ್ಲ ಅಂತೆ. ಕೃಷ್ಣಾವತಾರ ಆದಾಗ ಎಲ್ಲ ಧರೆಗಿಳಿದು ಬಂದಿದ್ದರಂತೆ. 16,100 ರಾಜಕುವರಿಯರು ಬಂದಿದ್ದರು. ಅವರು ಯಾರು ಅಂತಂದರೆ ಅಗ್ನಿಯ ಮಕ್ಕಳಂತೆ. ಅವರು ಬದರಿಗೆ ಹೋಗಿ ತಪಸ್ಸು ಮಾಡಿದ್ದಾರಂತೆ. ನಾವು ಕೃಷ್ಣನ ಕೈ ಹಿಡಿಯುವ ಪ್ರೀತಿಯ ಮಡದಿಯರು ನಾವು ಆಗಬೇಕು ಅಂತ. ಅಗ್ನಿಯ ಮಕ್ಕಳೇ ಧರೆಗಿಳಿದು ಬಂದಿದ್ದಾರೆ. ಎಲ್ಲ ದೇವತೆಗಳೂ ಬಂದಿದ್ದಾರೆ. ಒಬ್ಬರಲ್ಲ ಒಬ್ಬರು ದೇವತೆಗಳೇ ಅಲ್ಲಿದ್ದದ್ದು. ದುರ್ಯೋಧನನ ಪಕ್ಷಕ್ಕೂ ಸೇರಿದ್ದಾರೆ, ದುರ್ಯೋಧನನ ವಿರೋಧ ಪಕ್ಷದಲ್ಲಿಯೂ ಇದ್ದಾರೆ. ಸತ್ಯಸ್ಯ ಯೋನಿಂ. ಭಗವಂತ ಅವರ ಸತ್ಯರಿಗೆ, ಸಜ್ಜನರಿಗೆ ಕಾರಣೀಭೂತನಾದವ. ಭಗವಂತ ಗೋಪಿಕೆಯರ ಜೊತೆಗೆ ರಾಸಕ್ರೀಡೆ ಆಡಿದ ಘಟನೆ ಭಾಗವತದಲ್ಲಿ ಉಲ್ಲೇಖಿತ ಆಗಿದೆ. ಭಾರೀ ಸುದ್ದಿ ಅದೊಂದು. ಏನು ಸುದ್ದಿ ಅಂತಂದರೆ ಕೃಷ್ಣ ಜಾರ ಅಂತ. ಕನ್ನಡದಲ್ಲಿ ಅದು ಒಳ್ಳೆಯ ಶಬ್ದ. ಕೃಷ್ಣ ಜಾರ, ಜಾರುವವ ಅಲ್ಲ, ಜಾರುವುದೇ ಇಲ್ಲ, ನಾವೇ ಜಾರುವುದಷ್ಟೇ. ಯಾಕೆಂತಂದರೆ ಗೋಪಿಕೆಯರಲ್ಲಿ ಭಗವಂತ ರಾಸಕ್ರೀಡೆ ಆಡಿದ್ದು ಹೌದು. ಆ ರಾಸಕ್ರೀಡೆಯನ್ನು ಶುಕಾಚಾರ್ಯರು ಬಾಯಿ ತುಂಬ ಹೊಗಳ್ತಾರೆ. ವಿರಕ್ತ ಶಿಖಾಮಣಿಗಳಾದ ಶುಕಾಚಾರ್ಯರು ಅದನ್ನು ಬಾಯಿ ತುಂಬ ಹೇಳಬೇಕಾಗಿದ್ದರೆ, ಅದು ಅಪವಿತ್ರ ಆಗಿದ್ದರೆ, ಮೈಲಿಗೆ ಆಗಿದ್ದರೆ ಹೇಳ್ತಿದ್ರ. ವಿರಕ್ತರು ಯಾವುದು ಬೇಡ ಅಂತ ಭಾಗವತವನ್ನು ಹಿಡಿದವರು ಶುಕಾಚಾರ್ಯರು. ಅವರು ಗೃಹಸ್ಥರ ಮನೆಯಲ್ಲಿ ಗೋದೋಹನ ಮಾತ್ರ ಕಾಲ ನಿಲ್ಲುವವರು. ಅವರು ಇಂತಹ ರಾಸ ಶೃಂಗಾರ ವರ್ಣನೆ ಮಾಡುವವರು. ಆ ಶೃಂಗಾರದ ವೈಭವ ನೋಡಿ ಅವರಿಗೆ ಆನಂದ ಆಗಿತ್ತು. ಅದು ಏನು ವೈಭವ ಅಂತಂದರೆ, ದೇವರು ಗೋಪಿಕೆಯರ ಜೊತೆಗೆ ಆಟ ಆಡಿದ. ಗೋಪಿಕೆಯರು ಸಾವಿರಾರು ಗೋಪಿಕೆಯರು. ನಮ್ಮ ದೇವರು ಆ ಗೋಪಿಕೆಯರ ಮಧ್ಯದಲ್ಲಿ ಒಬ್ಬೊಬ್ಬ ಗೋಪಿಕೆಯ ಜೊತೆಗೂ ಒಬ್ಬೊಬ್ಬ ಕೃಷ್ಣ ಇದ್ದ. ಒಂದು ಗೋಪಿಗೆ ಒಂದು ಕೃಷ್ಣ, ಒಂದು ಗೋಪಿಗೆ ಒಂದು ಕೃಷ್ಣ. ಎಷ್ಟು ಗೋಪಿಕೆಯರು ಅಷ್ಟು ಕೃಷ್ಣನ ರೂಪಗಳು. ಶುಕಾಚಾರ್ಯರಿಗೆ ತಲೆಕೆಟ್ಟು ಹೋಗಿತ್ತಂತೆ ಈ ರಾಸ ವರ್ಣನೆ ಮಾಡುವಾಗ. ಅದು ಎಲ್ಲಿಂದ ಬಂತು, ಎಲ್ಲಿಂದ ಬಂತು ಆ ಕೃಷ್ಣನ ರೂಪಗಳು? ಲೆಕ್ಕ ಇಲ್ಲದಿದ್ದಷ್ಟು ರೂಪಗಳು. ಆ ಗೋಪಿಕೆಯರಲ್ಲಿ ದೇವರು ಮಕ್ಕಳನ್ನೂ ಕೊಟ್ಟಿದ್ದ ಅಂತ. ಎಷ್ಟು ಮಕ್ಕಳನ್ನು ಕೊಟ್ಟಿದ್ದ ಅಂದರೆ ನಿಮಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಶಲಕ್ಷ ಪುತ್ರ ಅಂತ ಹೇಳ್ತಾರೆ. 10 ಲಕ್ಷ ಮಂದಿ ಮಕ್ಕಳನ್ನು ಕೊಟ್ಟಿದ್ದ. ಅದೆಲ್ಲ ಮೇಲಿನಿಂದ ಬಂದ ಅಪ್ಸರೆಯರು. ಅವರಿಗೆಲ್ಲ ಭಗವಂತ ಮಕ್ಕಳನ್ನು ಕೊಟ್ಟಿದ್ದ. 10 ಲಕ್ಷ ಮಂದಿ ಮಕ್ಕಳ ಅಪ್ಪ ಕೃಷ್ಣ. ಎಷ್ಟನೇ ವಯಸ್ಸು? 10 ವರ್ಷ ತುಂಬುವ ಮುನ್ನ. ಅಂದರೆ ಇಷ್ಟು ಮಕ್ಕಳ ಅಪ್ಪ. ಅದನ್ನೇ ಬ್ರಹ್ಮದೇವರು ಬಾಯಿ ತುಂಬ ಹೇಳಿದರು. ಸತ್ಯಸ್ಯ ಯೋನಿಂ. ಸಜ್ಜನರಿಗೆ ಕಾರಣನಾದ ಅಪ್ಪ ಇವ ಕೃಷ್ಣ. ಇಷ್ಟೇ ಅಲ್ಲ, ಮತ್ತೆ 16,108 ಮಹಿಷಿಯರ ಕೈ ಹಿಡಿತಾನೆ. ಒಬ್ಬೊಬ್ಬರಲ್ಲಿ 10+1 ಹಾಕಿ ಕೊಡ್ತಾನೆ. ಎಲ್ರಿಗೂ ಸಂಖ್ಯೆ. ಅಂದರೆ ಅಷ್ಟು ಮತ್ತೆ ಮಕ್ಕಳು. ಸತ್ಯಸ್ಯ ಯೋನಿಂ ಜನ್ಮಾದ್ಯಸ್ಯ ಯತಃ. ಅದಕ್ಕೆ ಭಾಗವತದಲ್ಲಿ ಮೊದಲೇ ಜನ್ಮಾದ್ಯಸ್ಯ ಯತಃ ಅಂತ ಹೇಳಿದ್ದು ಅದು ಕೃಷ್ಣನ ಕಥೆ. ಅದು ಜನ್ಮಾದಿಗಳನ್ನು ಕೊಡುವ ದೇವರು ಕೃಷ್ಣ ಅಂತ. ಅಂದರೆ ಸತ್ಯಸ್ಯ ಯೋನಿ. ಎಷ್ಟು ಮಕ್ಕಳನ್ನು ಭಗವಂತ ಪಡೆದಿದ್ದಾನೆ. ಅವರೆಲ್ಲರಿಗೂ ಕಾರಣೀಭೂತನಾದವ ದೇವರು. ಅಂದರೆ ಹೇಗೆ ಭಗವಂತ ಜನ್ಮ ಕೊಡ್ತಾನೆ ಹಾಗೆ ಕೃಷ್ಣ ನಾನೇ ಅದು ಅಂತ ತೋರಿಸಿ ಭಗವಂತ ಭೂಮಿಗೆ ಬಂದಿದ್ದಾನೆ. ಸತ್ಯಸ್ಯ ಯೋನಿ. ಅಂದರೆ ನೋಡಿ ಎಂತಹ ಕ್ರಮ. ಭಾಗವತ ತುಂಬ ರೋಚಕವಾಗಿ ಹೇಳಿದೆ. ಆ 16,108 ಜನರಿಗೂ ಕೂಡ ಮಕ್ಕಳು ಕೊಟ್ಟಿದ್ದಾನೆ. ಅವರಿಗೆ ಮನೆ ದ್ವಾರಕೆಯಲ್ಲಿ ಒಂದೇ ರೀತಿಯಾದ ಮನೆ, ಮಣಿಮಯವಾದ ಮನೆ, ಬಂಗಾರದ ಮನೆ. ಎಲ್ರಿಗೂ ಕೂಡ ಅದು ಒಂದೇ ರೀತಿ. ಇಲ್ಲಿ ಎಷ್ಟು ಕೆಂಪುಗಲ್ಲು, ಅಲ್ಲಿ 16,107 ಮನೆಯಲ್ಲಿಯೂ ಅಷ್ಟೇ ಕೆಂಪುಗಲ್ಲು, ಅಷ್ಟೇ ನೀರು, ಅಷ್ಟೇ ಒಂದೇ ರೀತಿ. ಏನು ವ್ಯತ್ಯಾಸ! ಕುಚೇಲನಿಗೆ ತಲೆಗೆಟ್ಟು ಹೋಗಿತ್ತು ಯಾವುದು ಮನೆ ಯಾವುದು ಅಲ್ಲ ಅಂತ. ಅಂದರೆ ಒಂದೇ ರೀತಿಯಾದ ಮನೆ. ಅದೇ ರೀತಿ ಮಕ್ಕಳು ಕೂಡ ಒಂದೇ ರೀತಿ ನೋಡಿ. ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಅಂತಿಲ್ಲ. 10 ಗಂಡು 1 ಹೆಣ್ಣು, 10 ಗಂಡು 1, ಎಲ್ರಿಗೂ ನಿನಗೆಷ್ಟು ಕೇಳಲಿಕ್ಕೇ ಇಲ್ಲ. ಎಲ್ರಿಗೂ ಒಂದೇ ರೀತಿ. ಇದು ಸತ್ಯಸ್ಯ ಯೋನಿ. ಭಗವಂತನ ಜನ್ಮದಾತೃತ್ವದ ಸಾಮರ್ಥ್ಯ
ಅದು ಎಷ್ಟು ಅದ್ಭುತ ಅದನ್ನು ಭಾಗವತ ವಿವರಿಸಿದೆ. ಬ್ರಹ್ಮದೇವರು ಅದನ್ನು ಸಂಗ್ರಹಿಸಿದ್ದಾರೆ. ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಅಂತ. ನಮ್ಮ ದೇವರು ಬರೀ ಸೃಷ್ಟಿ ಮಾಡೋದು ಅಷ್ಟೇ ಅಲ್ಲ, ಸೃಷ್ಟವಾದ ವಸ್ತುವಿನ ಒಳಗೆ ಪ್ರವೇಶ ಮಾಡಿದ್ದಾನೆಂತೆ. ನಿಹಿತಂಚ ಅದರ ಒಳಗೆ ಪ್ರವೇಶ ಮಾಡಿದ್ದಾನೆಂತೆ. ಪ್ರವೇಶ ಮಾಡಿ ಕೂತು ಹಿತಂ ನಿತರಾಂ ಹಿತಂ, ನಿಹಿತಂ ಅಂದರೆ ಅಲ್ಲಿ ಇದ್ದಾನೆ ಅಂತ ಒಂದರ್ಥ. ನಿತರಾಂ ಹಿತಂ ಏನ, ಭಗವಂತ ಅದರ ಒಳಗೆ ಕೂತು ಅವರಿಗೆ ಹಿತವನ್ನು ಮಾಡಿದ್ದಾನೆ ಅಂತ. ಅರ್ಜುನನ ಒಳಗೆ ನಿಂತ ದೇವರು ಆಯುಧ ಹಿಡಿಯಲಿಲ್ಲ. ಯಾಕೆಂತಂದರೆ ಅರ್ಜುನನ ಆಯುಧದ ಒಳಗೆ ದೇವರೇ ಪ್ರವೇಶ ಮಾಡಿದ. ಅವನು ಯಾರ್ಯಾರನ್ನು ಕೊಲ್ತಾನೆ, ಅದು ಆಯುಧ ಕೊಂದದ್ದಲ್ಲ, ನಮ್ಮ ದೇವರೇ ಸಂಹಾರ ಮಾಡಿತ್ತು. ದೇವರು ಕಣ್ಣಲ್ಲಿ ನೋಡಿದ ಅಂತೆ, ನೋಡಿ ಎಲ್ಲರ ಆಯುಷ್ಯವನ್ನೂ ಕಿತ್ತ ಅಂತೆ. ಅರ್ಜುನನಿಗೆ ಬರೀ ಹೊಡೆಯುವ ಕೆಲಸ ಮಾತ್ರ, ಆದರೆ ಸಂಹಾರ ಮಾಡಿದ್ದು ನಮ್ಮ ದೇವರೇ. ಹಾಗಾಗಿ ಸತ್ಯ ನೀತಂಚ ಸತ್ಯೇ, ಒಬ್ಬೊಬ್ಬರೊಳಗೂ ನಿಂತು ಭಗವಂತ ಯಾರ್ಯಾರಿಂದ ಏನೇನು ಆಗಬೇಕು ಅದೆಲ್ಲವನ್ನು ಮಾಡಿದ ದೇವರು ಕೃಷ್ಣ. ನಿಹಿತಂಚ ಸತ್ಯೇ ಅಂತ. ದೇವರು ಸತ್ಯ ಅಂದರೆ ಎರಡು, ಸತು ತ್ಯ ಎರಡು ವಿಭಾಗ ಮಾಡಿಕೊಂಡ್ರೆ ಸಜ್ಜನರು ದುರ್ಜನರು. ಸತ್ ಅಂದರೆ ಸಜ್ಜನರು, ತ್ಯ ಅಂದರೆ ದುರ್ಜನರು. ಸಜ್ಜನರು ದುರ್ಜನರು ಎಲ್ಲರ ಒಳಗೂ ಪ್ರವೇಶ ಮಾಡಿದ್ದಾನೆ ನಮ್ಮ ದೇವರು. ನಿಹಿತಂ. ನಮ್ಮ ಆಚಾರ್ಯರು ಹೇಳ್ತಾರೆ, ದುರ್ಯೋಧನನಿಗೆ ಅಷ್ಟು ತಾಕತ್ತು ಬಂತಲ್ಲ. ನಮ್ಮ ಗುರುಗಳು ಭೀಮಸೇನ ದೇವರು ಅವರ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಎಂಥ ತಾಕತ್ತಿರಬೇಕು. ಆ ತಾಕತ್ತು ಎಲ್ಲಿಂದ ಬಂತು? ನಮ್ಮ ದೇವರು ಒಳಗೆ ಪ್ರವೇಶ ಮಾಡಿದ್ದಂತೆ. ದುರ್ಯೋಧನನ ಒಳಗೆ ಪ್ರವೇಶ ಮಾಡಿದ್ದಕ್ಕೆ ದುರ್ಯೋಧನನಿಗೆ ಅಷ್ಟು ಶಕ್ತಿ. ಪಾಂಡವರನ್ನು ವಿರೋಧಿಸಬೇಕು, ಕೃಷ್ಣನನ್ನು ವಿರೋಧಿಸಬೇಕು, ಭೀಮಸೇನ ದೇವರನ್ನು ವಿರೋಧಿಸಬೇಕಾದ್ರೆ ಆ ತಾಕತ್ತು ಯಾಕೆ ಅಂತಂದರೆ ನಮ್ಮ ದೇವರು ಒಂದು ರೂಪದಿಂದ ಅವನ ಒಳಗೆ ಪ್ರವೇಶ ಮಾಡಿದ್ರಂತೆ. ನಿಹಿತಂಚ ಸತ್ಯ, ಸತಿ ತ್ಯ, ತ್ಯ ಅಂದರೆ ಇನ್ನೊಂದು, ಅದರ ದುಷ್ಟರು, ಅವರ ಒಳಗೂ ಭಗವಂತ ಪ್ರವೇಶ ಮಾಡಿದ್ದ, ಬಲಾದಾನ ಮಾಡಿದ್ದ. ಹಾಗಾಗಿ ದುರ್ಯೋಧನನಿಗೆ ತಾಕತ್ತಿತ್ತು, ಅವನನ್ನು ಕೂಡ ಸಂಹಾರ ಮಾಡಿದ. ಹೇಗೆ ಮಾಡಿದ? ಸಜ್ಜನರಲ್ಲಿ ನಿಹಿತಂ ನಿತರಾಂ ಹಿತಂ, ತ್ಯ ಇನ್ನೊಬ್ಬ ಇದ್ದಾನೆ ಅಹಿತ, ನಿಹಿತಂ ಹಿತಂ ನಾಸ್ತಿ. ಹೀಗಾಗಿ ನಿರ್ಗತಂ ಹಿತಂ ಯಸ್ಯ. ಹಾಗಾಗಿ ಅವನಿಗೆ ಹಿತಕಾರಿ ಆಗದೇ ಇದ್ದೂ ಇದ್ದಾನೆ, ಹಿತಕಾರಿಯಾಗಿಯೂ ಇದ್ದಾನೆ. ನಿಹಿತಂಚ ಸತ್ಯೇ, ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ. ಈ ಸಜ್ಜನರಿಗೆ ಭಗವಂತ ನೇತಾರನಾದ. ನೇತ್ರಂ ಅಂದರೆ ನೇತಾರ, ಅಥವಾ ಕಣ್ಣಿಗೆ ನೇತ್ರ ಅಂತ ಹೆಸರು. ಕಣ್ಣಿಗೆ ಯಾಕೆ ಹೇಳಿ ನೇತ್ರ ಅಂತ ಹೆಸರು? ಅದು ನೇತಾರ, ನಮ್ಮನ್ನು ಕೊಂಡೊಯ್ಯುವಂಥದ್ದು. ಇಲ್ಲಿ ಹೋಗು, ಇಲ್ಲಿ ಹೋಗಬೇಡ ಅಂತ. ಕಣ್ಣು ಮುಚ್ಚಿಕೊಂಡು ಈ ಸ್ಟೆಪ್ಸಲ್ಲಿ ಇಳೀರಿ, ಕೈಕಾಲು ಮುರ್ಕೊಳ್ತೀರಷ್ಟೇ. ಯಾಕೆಂತಂದರೆ ಕಣ್ಣು ಇಲ್ಲದಿದ್ದರೆ, ಕಾಲಿದ್ದರೂ ನಾವು ಹೋಗ್ಲಿಕ್ಕಾಗುವುದಿಲ್ಲ. ನಮಗೆ ನೇತಾರ ಯಾರು, ನಮ್ಮನ್ನು ಕರ್ಕೊಂಡು ಹೋಗುವುದು ಯಾರು ಅಂತಂದರೆ ಕಣ್ಣು. ಅದಕ್ಕೆ ಕಣ್ಣಿಗೆ ನೇತ್ರ, ನಿಯತೆ ಅನೇನೇತಿ ನೇತ್ರಂ, ನಮ್ಮನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಕರೆದೊಯ್ಯುತ್ತದೆ. ನೇತ್ರಂ ಸತ್ಯಸ್ಯ ನೇತ್ರಂ, ಸತ್ಯರಾದ ಸಜ್ಜನ ವರ್ಗಕ್ಕೆ ಭಗವಂತ ನೇತಾರ, ನಾಯಕ. ಒಂದು ಕಡೆಯಿಂದ ಒಂದು ಕಡೆಗೆ ಕರ್ಕೊಂಡು ಹೋಗ್ತಾನೆ. ವಸುದೇವನನ್ನು ಮಥುರೆಯಿಂದ ವೃಜಕ್ಕೆ ಕರ್ಕೊಂಡು ಬಂದ, ವೃಜದಲ್ಲಿದ್ದವರನ್ನು ವೃಂದಾವನಕ್ಕೆ ಕರ್ಕೊಂಡು ಬಂದ, ವೃಜದಿಂದ ಮಥುರೆಗೆ ಮತ್ತೆ ಕರ್ಕೊಂಡು ಬಂದ, ಮಥುರೆಯಿಂದ ಮತ್ತೆ ದ್ವಾರಕೆಗೆ ಕರ್ಕೊಂಡು ಬಂದ, ಅಲ್ಲಿಂದ ರಣಭೂಮಿಗೆ ಕರ್ಕೊಂಡು ಬಂದ, ರಣಭೂಮಿಯಿಂದ ಯುದ್ಧ ಎಲ್ಲ ಮಾಡಿಸಿದ. ಕೊನೆಗೆ ದ್ವಾರಕಾಧೀಶರಾದ ಭಗವಂತ ಪ್ರವಾಸಕ್ಕೆ ಕರ್ಕೊಂಡು ಹೋದ. ನೇತ್ರಂ, ಒಂದೊಂದು ಕಡೆಯಿಂದ ಯಾವ ಕಾಲದಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು. ಭಗವಂತನ ವಿಚಿತ್ರವಾದ ಸಾಮರ್ಥ್ಯ. ಸತ್ಯಸ್ಯ ನೇತ್ರಂ, ಇದನ್ನು ನಾವು ಉಪಾಸನೆ ಮಾಡಬೇಕು. ಸ್ವಾಮಿ, ನೀನು ಸತ್ಯಕ್ಕೆ ನೇತ್ರ, ನೇತಾರ, ನನ್ನ ಕಣ್ಣಲ್ಲಿ ನಿಂತು ನನಗೂ ನೇತಾರನಾಗು. ಒಳ್ಳೆಯ ನಿನ್ನ ಮಹಿಮೆಯನ್ನು ಹೇಳುವ ಆ ಗ್ರಂಥದ ಕಡೆಗೆ ನನ್ನನ್ನು ಕರೆದೊಯ್ಯು ಅಂತ, ಸತ್ಯಸ್ಯ ನೇತ್ರ ಆಗು ನೀನು ಅಂತ ದೇವರನ್ನು ಪ್ರಾರ್ಥಿಸಬೇಕಂತೆ. ಬ್ರಹ್ಮದೇವರು ನಮಗೆ ಹೇಳಿಕೊಟ್ಟಿದ್ದಾರೆ. ಸತ್ಯಸ್ಯ ಸತ್ಯಂ. ಸತ್ಯ ಅಂತಂದರೆ ಜ್ಞಾನ ಆನಂದವನ್ನು ಕೊಡುವವ ಭಗವಂತ. ಸತ್ಯಸ್ಯ ಸತ್ಯಂ, ಒಳ್ಳೆಯವರಿಗೆ ಜ್ಞಾನಾನಂದವನ್ನು ಕೊಡುವವ ನಮ್ಮ ದೇವರು. ವಿಚಿತ್ರವಾದ ಶಕ್ತಿ ನಮ್ಮ ದೇವರದ್ದು. ಈ ಕೃಷ್ಣಾವತಾರದಲ್ಲಿ ಉದ್ದಗಲಕ್ಕೆ ನಾವು ನೋಡಬೇಕು. ಅದು ಏನು ಅಂತಂದರೆ ಆ ವಿಭಾಗ ಮಾಡುವ ಕ್ರಮ, ವಿಭಾಗ ಮಾಡಿ ಹಂಚುವ ಕ್ರಮ ಬಹಳ ಅದ್ಭುತವಾದ್ದು. ಒಂದು ಪಂಕ್ತಿಯಲ್ಲಿ ಇಬ್ಬರು ಕೂತಿರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬನಿಗೆ ಜಿಲೇಬಿ ಹಾಕಬೇಕು, ಒಬ್ಬನಿಗೆ ಜಿಲೇಬಿ ಹಾಕಬಾರ್ದು. ಒಬ್ಬನಿಗೆ ಜಿಲೇಬಿ ಹಾಕಬೇಕು, ಒಂದು ಮೆಣಸು ಹಾಕಬೇಕು. ಸಾಧ್ಯನಾ? ಆಗಲ್ಲ. ಪಾರ್ಶಾಲಿಟಿ ಅಂತ ಹೇಳ್ತಾರೆ. ನಮ್ಮ ದೇವರು
ಒಂದೇ ಕಡೆ ಅಲ್ಲ, ಒಂದು ದೇಹದ ಒಳಗೆ ಇಬ್ಬರು ಇದ್ದರೆ ಇಬ್ಬರಿಗೂ ಏನು ಕೊಡಬೇಕೋ ಅವರಿಗೆ ಯೋಗ್ಯವಾದ್ದನ್ನು ಕೊಡ್ತಾನೆ ಅಂತ. ಈ ಕೃಷ್ಣನ ವೈಭವ. ಉದಾಹರಣೆಗೆ ನೋಡಿ, ಪೂತನೆ. ಆ ಪೂತನೆ ಬರ್ತಾಳೆ, ಕೃಷ್ಣನಿಗೆ ವಿಷ ಕೊಡಬೇಕು ಅಂತ ಬರ್ತಾಳೆ. ಪೂತನೆ ಸಂಕಲ್ಪ ಮಾಡ್ತಾಳೆ, ಕೃಷ್ಣಸ್ಯ ವಿಷಭಕ್ಷಣಂ ಕರಿಷ್ಯೇ ಅಂತ. ಅವಳೊಟ್ಟಿಗೆ ಇನ್ನೊಬ್ಬಳು ಬಂದಿದ್ದಾಳೆ, ಗ್ರಾಚಾರ ಕೆಟ್ಟು. ತಾಟಕ್ಕೆ ಒಬ್ಬಳಾದರೆ ಇನ್ನೊಬ್ಬಳು ಉರ್ವಶಿ ಬಂದಿದ್ದಾಳೆ. ಇಬ್ಬರೂ ಕೂತಿದ್ದಾರೆ ಸಂಕಲ್ಪಕ್ಕೆ. ಇಬ್ಬರೂ ಕೂಡ ಒಂದು ವಿಷ ಕೊಡಲಿಕ್ಕೆ ಸಂಕಲ್ಪಕ್ಕೆ ತಾಟಕ್ಕೆ, ಕೃಷ್ಣನಿಗೆ ಹಾಲಿನ ಸಮರ್ಪಣೆ ಮಾಡಲಿಕ್ಕೆ ಸಂಕಲ್ಪಕ್ಕೆ ಉರ್ವಶಿ. ಎರಡು ಸೇವೆಯನ್ನು ಭಗವಂತ ಸ್ವೀಕಾರ ಮಾಡಿದ. ಆ ತಾಟಕ್ಕೆ ಕೊಟ್ಟ ವಿಷವನ್ನು ತಿಂದ, ತಾಟಕೆಯ ಬಾಯಿಗೆ ಹಾಕಿದ. ಉರ್ವಶಿ ಕೊಟ್ಟಿರತಕ್ಕಂಥ ಹಾಲನ್ನು ಉರ್ವಶಿಗೆ ಬಾಯಿಗೆ ಹಾಕಿದ. ಉರ್ವಶಿಯನ್ನು ಸ್ವರ್ಗಲೋಕಕ್ಕೆ ಕಳಿಸಿದ, ತಾಟಕೆಯನ್ನು ನರಕಕ್ಕೆ ಕಳಿಸಿದ. ಯಾರ್ಯಾರನ್ನು ಎಲ್ಲೆಲ್ಲಿ ಮುಟ್ಟಿಸಬೇಕು, ಯಾರ್ಯಾರು ಎಷ್ಟೆಷ್ಟು ಸೇವೆ ಮಾಡ್ತಾರೆ ಅದನ್ನು ದೇವರು ನೋಡಿ ಸರಿಯಾದ ಫಲ ಕೊಡ್ತಾನೆ. ಈ ಗುಂಪಿನಲ್ಲಿ ಗೋವಿಂದ ಅಂತ ನಮ್ಮದೆಲ್ಲ ಇರ್ತದೆ. ಅವರು ಅಷ್ಟು ಕೊಟ್ಟರು, ನಾನು ಇಷ್ಟು ಕೊಡ್ತೇನೆ ಅಂತ. ಒಂದು ಹಾಲಿನ ಪಾಯಸದ ಸೇವೆ ಮಾಡಿಸಿದಂತೆ ರಾಜ ಒಂದು ಊರಿನಲ್ಲಿ. ಎಲ್ಲರೂ ಹಾಕಿದ್ದು ಉಸುಕು ನೀರು ಮಾತ್ರ ಅಂತೆ. ಅಂದರೆ ಅವರು ಹಾಲು ಹಾಕ್ತಾನೆ, ನಾನೊಂದಿಷ್ಟು ಉಸುಕು ಹಾಕಿದರೆ ಏನು ಅಂತ. ನಾನೊಂದಿಷ್ಟು ನೀರು ಹಾಕಿದರೆ ಎಲ್ಲ ಹಾಕಿದ್ದು ಅಷ್ಟೇ. ದೇವರು ಮನೆಗೆಲ್ಲ ನೀರು ಹಾಕಿದ, ಉಸುಕು ಕೊಟ್ಟಾನಂತೆ. ನಾವು ದೇವರಿಗೆ ಹೇಗೆ ಆರಾಧನೆ ಮಾಡ್ತೇವೆ ಹಾಗೆ ನಮಗೆ ಫಲವನ್ನು ಕೊಡ್ತಾನೆ. ದೇವರು ಪ್ರೀತನಾಗಲಿ ಅಂತ ನಾವು ಹಾಕಿದರೆ ದೇವರು ಅದನ್ನು ಪ್ರೀತನಾಗಿ ನಮಗೆ ಕೊಡ್ತಾನೆ. ವಿಷವನ್ನು ಕೊಟ್ಟ ತಾಟಕೆ ವಿಷಭಕ್ಷಿತಳಾಗಿ, ವಿಷದಿಂದ ತಿಂದವಳಾಗಿ ಕುಡಿದವಳಾಗಿ ಸತ್ತು ಹೋಗ್ತಾಳೆ, ನರಕಕ್ಕೆ ಹೋಗ್ತಾಳೆ. ತಾಟಕೆಯನ್ನು, ಉರ್ವಶಿಯನ್ನು ಸ್ವರ್ಗಲೋಕಕ್ಕೆ ಕಳಿಸ್ತಾನೆ. ಹಾಗಾಗಿ ಭಗವಂತ ಸತ್ಯಸ್ಯ ಸತ್ಯಂ, ಸತ್ ತ್ಯ ಎರಡು ವಿಭಾಗ ಮಾಡಿಕೊಂಡ್ರೆ ಒಳ್ಳೆಯವರಿಗೆ ಒಳ್ಳೆಯದು, ಕೆಟ್ಟವರಿಗೆ ಅವರಿಗೆ ಇನ್ನೊಂದು ಕೆಟ್ಟದು. ಹಾಗಾಗಿ ಆ ವಿಭಾಗ ಮಾಡುವ ಕ್ರಮ ತುಂಬ ಚೆನ್ನಾಗಿರ್ತದೆ. ಯಶೋದೆ ಕಟ್ಟಿ ಹಾಕಿರ್ತಾಳೆ ಒರಳಿಗೆ, ಎಳ್ಕೊಂಡು ಹೋಗ್ತಾನೆ ಕೃಷ್ಣ. 2 ಮರಗಳು ಕೆಳಗೆ ಬೀಳ್ತದೆ. 2 ಮರಗಳು ಕೆಳಗೆ ಬಿದ್ದರೆ ಇಬ್ಬರು ಮೇಲಕ್ಕೆ ಹೋದರು, ಇಬ್ಬರು ಕೆಳಕ್ಕೆ ಹೋದರು. ನಮ್ಮ ದೇವ್ರದ್ದು ಕ್ರಮ ಅಂದರೆ ಹಾಗೆ ನೋಡಿ. ಗಂಧರ್ವರು ನಲಕೂಬರ ಮಣಿಗ್ರೀವರನ್ನು ಮೇಲಕ್ಕೆ ಕಳಿಸಿದ, ದುಮು ಚುನಿ ಅವರನ್ನು ಕೆಳಗೆ ಕಳಿಸಿದ. ಇದು ಸತ್ಯಸ್ಯ ಸತ್ಯಂ, ಸತಿಗೆ ಸತ್, ತ್ಯಾಕ್ಕೆ ತ್ಯ. ಯಾರು ಒಳ್ಳೆಯವರೋ ಅವರಿಗೆ ಅವರವರ ಲೋಕ, ಕೆಟ್ಟವರಿಗೆ ಕೆಟ್ಟವರ ಲೋಕ. ಶಿಶುಪಾಲ ದಂತವಕ್ರ, ಅವನಿಗೆ ಆ ಜಯ ಇದ್ದ, ಅವನಿಗೆ ದ್ವಾರಪಾಲಕತನದಲ್ಲಿ ವ್ಯವಸ್ಥೆ ಮಾಡಿದ. ಹಿರಣ್ಯಕಶಿಪು ಇದ್ದ, ನರಕಕ್ಕೆ ಕಳಿಸ್ತಾನೆ. ದಂತವಕ್ರನಲ್ಲಿಯೂ ಹಾಗೆ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ. ಕೊನೆಯದೊಂದು ವಿಶೇಷಣ, ಸತ್ಯಾತ್ಮಕಂ ತ್ವಾ ಶರಣಂ ಪ್ರಪದ್ಯೆ. ನಮಗೆಲ್ಲರಿಗೂ ಸ್ವಾಮಿಯಾದ ಭಗವಂತ ನಿನಗೆ ಶರಣ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ದಾರೆ. ಇದರಲ್ಲಿ ಸತ್ಯಾತ್ಮಕಂ ಅದರ ವಿವರಣೆ ಮಾಡಬೇಕು. ಮತ್ತು ಸಾಯಂಕಾಲ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ.